ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ. ಮಾಘ ಮಾಸದ ಸಪ್ತಮಿ, ಅಷ್ಟಮಿ, ನವಮಿಗಳು ಪರ್ವಕಾಲ. ರಥಸಪ್ತಮಿ, ಭೀಷ್ಮಾಷ್ಟಮಿ, ಮಧ್ವನವಮಿ ಅಂತ ಪ್ರಸಿದ್ಧವಾದ ಈ 3 ದಿವಸಗಳ ಉದ್ದೇಶದಲ್ಲಿ ಸಮಾಜಕ್ಕೆ ಒಂದು ಅನುಷ್ಠಾನ ಸದಾಚಾರಗಳ ಬಗ್ಗೆ ಮಾಹಿತಿಗಳನ್ನು ಕೊಡಬೇಕು ಅನ್ನುವ ದೃಷ್ಟಿಕೋನದಿಂದ ಭಕ್ತಿಸುಧಾ ಜ್ಞಾನವಾಹಿನಿ ಇವತ್ತು ಮಹಿಳೆಯರ ಒಂದು ಸಂವಾದ ಗೋಷ್ಠಿಯನ್ನು ಏರ್ಪಡಿಸಿದೆ. ಒಂದು 4 ವಿಷಯಗಳನ್ನು ಇಟ್ಟುಕೊಂಡು ಕ್ಲುಪ್ತ ಕಾಲದಲ್ಲಿ ವಿಷಯಗಳನ್ನು ಮಂಡನೆ ಮಾಡತಕ್ಕಂತಹ ಪ್ರಕ್ರಿಯೆಯಲ್ಲಿ ನಡೀತದೆ. ತಮ್ಮ ತಮ್ಮ ವಿಷಯಗಳಲ್ಲಿ, ತಮ್ಮ ತಮ್ಮ ಅನುಷ್ಠಾನಗಳಲ್ಲಿ, ಸ್ತ್ರೀ ಧರ್ಮದಲ್ಲಿ ಲೋಕಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಇರತಕ್ಕಂತಹ 4 ಜನ ಸುಹಾಸಿನಿಯರನ್ನು ಇವತ್ತು ಇಲ್ಲಿಗೆ ಈ ಸುಧಾವಾಹಿನಿ ಆಹ್ವಾನಿಸಿದೆ. ಅವರು ತಮ್ಮ ತಮ್ಮ ವಿಷಯಗಳನ್ನು ಇಲ್ಲಿ ಮಂಡಿಸ್ತಾರೆ. ಮಧ್ಯದಲ್ಲಿ ಏನಾದರೂ ಕೇಳುಗರಲ್ಲಿ, ವೀಕ್ಷಕರು ಅಥವಾ ಪ್ರೇಕ್ಷಕರಲ್ಲಿ ಬರಬಹುದಾದ ಪ್ರಶ್ನೆಗಳನ್ನು ಅವರವರೇ ಎತ್ತಿಕೊಂಡು ಚರ್ಚೆ ಮಾಡತಕ್ಕಂತಹ ವಿಷಯವು ನಡೆಯುತ್ತೆ. ಆ ಮಧ್ಯದಲ್ಲಿ ಶಾಸ್ತ್ರೀಯವಾದ ಕೋಲಾಹಲ ಬಂದ ಸಂದರ್ಭದಲ್ಲಿ ಮಾತ್ರ ನಾನು ಪ್ರವೇಶ ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನನ್ನು ಇಲ್ಲಿ ಉಪಸ್ಥಿತನನ್ನಾಗುವ ಹಾಗೆ ಈ ಕಾರ್ಯಕ್ರಮದ ಸಂಯೋಜಕರು ಯೋಜಿಸಿದ್ದಾರೆ. ಆರಂಭದಲ್ಲಿ ಶ್ರೀಮತಿ ಮೇಧಾ ಜೋಶಿಯವರು ದೊಡ್ಡ ವಿದ್ವಾಂಸರ ಮಗಳಾಗಿ, ವಿದ್ವಾಂಸರ ಪತ್ನಿಯಾಗಿ ಲೋಕಕ್ಕೆ ಮಾರ್ಗದರ್ಶನ ಮಾಡ್ತಾ ಇರತಕ್ಕಂಥವರು. ಅವರು ಸ್ತ್ರೀಯರು ಎಷ್ಟರ ತನಕ ಅಧ್ಯಯನ ಮಾಡಬಹುದು, ಕೇವಲ ಲೌಕಿಕವಾದ ಅಥವಾ ಗೃಹಿಣಿ ಧರ್ಮ ಅಂತ ಹೇಳಿದ್ರೆ ಗೃಹದಲ್ಲಿ ತಮ್ಮ ಮುಸುರೆ ತಿಕ್ಕುವ ಕೆಲಸ ಮಾತ್ರವೋ, ಬೇರೆ ಏನಾದರೂ ಅವರು ಸಾಧನೆ ಮಾಡುವುದಕ್ಕೆ ಇದ್ದಾವೋ, ಯಾವ ರೀತಿಯಲ್ಲಿ ನಮ್ಮ ಹಿರಿಯರು, ನಮ್ಮ ಸಂಪ್ರದಾಯ ಮಾರ್ಗದರ್ಶನ ಮಾಡಿಕೊಂಡು ಬಂದಿದೆ ಅನ್ನುವುದರ ಬಗ್ಗೆ ಕೆಲವು ಮಾತುಗಳನ್ನು ನಮ್ಮ ಮುಂದೆ ಹೇಳಲಿಕ್ಕಿದ್ದಾರೆ. ಮಧ್ವನವಮಿಯ ಸಂದರ್ಭದಲ್ಲಿ ಇವತ್ತು ಪ್ರಸಕ್ತವಾಗಿ ಇಲ್ಲಿ ಚರ್ಚೆ ಮಾಡುವಂತಹ ವಿಷಯ, ಶ್ರೀಮದ್ ಆಚಾರ್ಯರು ಸ್ತ್ರೀಯರಿಗೆ ಎಷ್ಟು ಅಧಿಕಾರವನ್ನ ಕೊಟ್ಟಿದ್ದಾರೆ ಎಲ್ಲಾ ವಿಷಯದಲ್ಲೂ. ಕೇವಲ ಮನೆಯನ್ನು ನಡೆಸ್ಕೊಂಡು ಹೋಗುವ ವಿಷಯ ಒಂದೇ ಅಲ್ಲ, ಎಲ್ಲಾ ವಿಷಯದೊಳಗೂ ಮಧ್ವಾಚಾರ್ಯರು ಸ್ತ್ರೀಯರಿಗೆ ಎಷ್ಟು ಹೆಚ್ಚಿನ ಅಧಿಕಾರವನ್ನು ಕೊಟ್ಟಾರ ಅನ್ನೋ ಚರ್ಚೆಯನ್ನ ಇವತ್ತು ಮಾಡ್ಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತೀವಿ. ಹಿರಿಯ ವಿದ್ವಾಂಸರಾದ ಆಚಾರ್ಯರಿಗೆ ನಮಸ್ಕಾರ ಮಾಡ್ತಾ ನನ್ನ ವಿಷಯವನ್ನ ಸಂಕ್ಷೇಪವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅನೇಕ ಕಡೆ ಶ್ರೀಮದ್ ಆಚಾರ್ಯ ಈ ವಿಷಯವನ್ನ ಹೇಳ್ಯಾರ. ಆದ್ರೆ ತಾತ್ಪರ್ಯ ನಿರ್ಣಯದಲ್ಲಿ ಅಂತೂ ಸ್ಪಷ್ಟವಾಗಿ ಹೇಳ್ಯಾರ, ಎಲ್ಲಾ ವರ್ಣದ ಅಂತಂದ್ರೆ ಮತ್ತೆ ಅದ್ರ ಮೇಲೆ ಯಾವುದೇ ರೀತಿಯ ಆಕ್ಷೇಪ ಮಾಡೋ ಕಾರಣ ಇಲ್ಲ. ಯಾಕಂದ್ರೆ ಆ ವರ್ಣದ ಏನು ಒಂದು ವ್ಯವಸ್ಥೆ ಅದ ಅನ್ನೋದನ್ನ ಬಹಳ ಜನ ಬಹಳ ರೀತಿ ಒಳಗ ವ್ಯಾಖ್ಯಾನ ಮಾಡಿದಾರ. ಅದರಿಂದ ಅದನ್ನ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಂಗಿಲ್ಲ. ಹಿಂಗಾಗಿ ಎಲ್ಲಾ ಸ್ತ್ರೀಯರಿಗೂ ಅಧ್ಯಯನದ ಅಧಿಕಾರ ಅದ, ಅಧ್ಯಯನವನ್ನ ಮಾಡ್ಲೇಬೇಕು ಅಂತನೂ ಶ್ರೀಮದ್ ಆಚಾರ್ಯರು ಕಡ್ಡಾಯವಾಗಿ ಹೇಳ್ಯಾರ. ಹಿಂಗಾಗಿ ನಮ್ಮ ಸ್ತ್ರೀಯರಿಗೆ ಒಂದು ರೀತಿ ನಮ್ಮ ಗೃಹ ಕರ್ಮವನ್ನ ಮಾಡೋದೆ, ಅನೇಕ ದಾಸರಾಯರ ಪದಗಳು ಅದನ್ನೇ ಒಂದು ಕೋಟ್ ಮಾಡಿ ಅದನ್ನೇ ಒಂದು ನೆಪ ಮಾಡಿಕೊಂಡು, ದಾಸರಾಯರು ಯಾಕೆ ಹೇಳಿದ್ದು ಗೃಹ ಕರ್ಮವ ಅದನ್ನೇ ಒಂದು ಬೇಸರಿಸದೆ ಮಾಡಬೇಕು ಅಂತ ಹೇಳಿದ್ದು, ಯಾಕಂದ್ರ ಬಹಳ ಅಶಕ್ತವಾದ ಪರಿಸ್ಥಿತಿ ಒಳಗ ಇನ್ನು ನಮ್ಮ ಕಡೆಯಿಂದ ಬೇರೆ ಏನೂ ಸಾಧ್ಯನೇ ಇಲ್ಲಪ್ಪ, ಅಷ್ಟು ನಾವು ಸಂಸಾರದ ಜಂಜಾಟದೊಳಗೆ ಇದ್ದೀವಿ, ಆದ್ರೆ ಸಾಧನೆ ಹೆಂಗ್ ಮಾಡ್ಬೇಕು ಅನ್ನೋ ಗೊಂದಲ ಮನಸ್ಸಿನೊಳಗೆ ಇದ್ದ ಸ್ತ್ರೀಯರಿಗೆ ಮಾತ್ರ ನೀವೇನು ಮಾಡ್ಲಿಕ್ಕೆ ಹತ್ತಿರೋ, ನೀವೇನು ಒಂದು ಜವಾಬ್ದಾರಿ ಸಾಂಸಾರಿಕವಾಗಿ ನಡೆಸ್ಕೊಂಡು ಹೊಂಟಿರಿ ಪ್ರಾಮಾಣಿಕವಾಗಿ, ಅದನ್ನೇ ಸಾಧನ ಅಂತ ಸಮರ್ಪಣೆ ಮಾಡ್ರಿ ಅಂತ ಕೊನೆ ಹಂತದೊಳಗೆ ಹೇಳಿದ್ದೆ ಹೊರತು ಅದನ್ನೇ ಸ್ತ್ರೀಯರು ಮಾಡಿ ಮುಗಿಸ್ಬಿಡ್ರಿ ಅಂತ ಶ್ರೀಮದ್ ಆಚಾರ್ಯರು ಎಲ್ಲೂ ಹೇಳಿಲ್ಲ. ಹಿಂಗಾಗಿ ಕೇವಲ ಪುರುಷರಿಗೆ ಮಾತ್ರ ಅಧ್ಯಯನದ ಅಧಿಕಾರ ಅಂತ ಶ್ರೀಮದ್ ಆಚಾರ್ಯರು ಹೇಳಾರ ಅನ್ನೋ ಕಲ್ಪನೆ ಸರ್ವಥಾ ಬೇಡ ಅನ್ನೋ ದೃಷ್ಟಿಯಿಂದ ಅನೇಕ ಕಡೆ ತಾತ್ಪರ್ಯ ನಿರ್ಣಯದೊಳಗಂತೂ ಸ್ಪಷ್ಟವಾಗಿ ಮಧ್ವಾಚಾರ್ಯ ಹೇಳಾರ. ಎಷ್ಟು ಕಡೆಗೆ ಸ್ತ್ರೀಯರು ಅಧ್ಯಯನವನ್ನ ಮಾಡ್ಲೇಬೇಕು. ಅಧ್ಯಯನ ಅಂದ್ರೆ ನಮಗೆಲ್ಲಾರ್ಗೂ ಏನು ತಲೆಯೊಳಗೆ ಬರ್ತದ ಅಂದ್ರ, ಸಾಮಾನ್ಯವಾಗಿ ಪುರುಷರಿಗೂ ಆಯ್ತು ಸ್ತ್ರೀಯರಿಗೂ ಆಯ್ತು ಶಾಸ್ತ್ರಾಧ್ಯಯನ, ಶಾಸ್ತ್ರವನ್ನ ತಿಳ್ಕೋಬೇಕು, ಅಧ್ಯಯನ ಮಾಡಬೇಕು ಅಂದ ತಕ್ಷಣ ನೇರವಾಗಿ ಎಲ್ಲರಿಗೂ ಹೋಗೋದು ತಲೆಯೊಳಗ ವೇದಾಧ್ಯಯನಕ್ಕೆ. ಈ ವೇದಾಧ್ಯಯನ ಮಾಡಿದ್ರೆ ಅಧ್ಯಯನ ಏನು ಅಥವಾ ಆಚಾರ್ಯರ ಸಮ್ಮುಖದೊಳಗೆ ಈ ಮಾತು ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ, ಅನೇಕ ಪುರುಷರು ಕೂಡ ಅಧ್ಯಯನದ ಹಾದಿಯೊಳಗಿದ್ದವರು ಎಷ್ಟು ಮಂದಿ ವೇದಾಧ್ಯಯನವನ್ನೇ ಮಾಡ್ತಾರ. ಹಿಂಗಾಗಿ ಅದೇ ಒಂದೇ ಗುರಿ ಅಂತ ಇಲ್ಲ. ನಮಗ ಈ ಮಕ್ಕಳ ಬುದ್ಧಿ ಹೆಂಗಿರ್ತದ, ಅದನ್ನ ಮಾಡಬೇಡ ಅಂದದ್ದನ್ನೇ ಮಾಡೋದೊಂದು ಮಕ್ಕಳ ಬುದ್ಧಿ.
ಸೊ ನಮಗ್ ಈಗಿನ ಸಮಾಜದೊಳಗೆ ಈ ಸಮಾನತೆ ಅನ್ನೋ ಗೊಂದಲಾಟದೊಳಗ ಈ ಜಗಳದೊಳಗ ನಮಗ್ ಒಟ್ಟಾರೆ ಅಧ್ಯಯನ ಅಂದ್ರ ವೇದಾಧ್ಯಯನ ಮಾಡ್ಬೇಕು, ನಮಗ್ ಬೇಡ ಅಂತಾರ. ಇದು ಮಾಡ್ಲಿಕ್ಕೆ ಈ ವೇದದ್ದು, ಆ ಬ್ರಹ್ಮಸೂತ್ರದ್ದು, ಆ ಸರ್ವಮೂಲಗಳದ್ದು ಅದೇ ಪರಂಪರೆಯನ್ನೇ ದಾಸ ಸಾಹಿತ್ಯದೊಳಗೆ ತಂದು ಕೊಟ್ಟದ್ದು. ಇಷ್ಟು ಶ್ರಮ ಪಟ್ಟು ದಾಸರಾಯರು ಇಡೀ ವ್ಯಾಸ ಸಾಹಿತ್ಯದ ದರ್ಪಣ ಪೂರ್ತಿ ಕನ್ನಡಿಯಾಗಿ ಹಿಡಿದಿದ್ದು ದಾಸ ಸಾಹಿತ್ಯವನ್ನ. ಇದನ್ನ ಮತ್ತೆ ಸ್ತ್ರೀಯರಿಗಾಗೆ ಮಾಡಿದ್ದು ದಾಸ ಸಾಹಿತ್ಯವನ್ನ. ಅಂದ್ರ ಸ್ತ್ರೀಯರಿಗಾಗೆ ಅಂದ್ರ ಪುರುಷರು ದಾಸ ಸಾಹಿತ್ಯಕ್ಕೆ ಯೋಗ್ಯರಲ್ಲ ಅಂತ ಮತ್ತೆ ಆ ಒಂದು ಗೊಂದಲ ಸೃಷ್ಟಿ ಆಗೋದು ಬೇಡ ಇಲ್ಲಿ. ಅಂದ್ರ ವೇದದಿಂದ ಹರಿದು ಬಂದ ಏನು ತತ್ವಜ್ಞಾನದ ಅದು ಬಹಳ ಸರಳವಾಗಿ ನಾವು ಹಿಂದಕ್ಕೆಲ್ಲ ಕೇಳ್ತಿದ್ವಿ. ಭಾಗವತದ ಶ್ಲೋಕಗಳನ್ನ ಕನ್ನಡೀಕರಿಸಿದ್ದು ನಮ್ಮ ಹಿರಿಯರೆಲ್ಲ ಹೆಣ್ಮಕ್ಳು, ನಾವು ಸ್ವತಃ ನಮ್ಮ ಅಜ್ಜಿಯರು ಅವರೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಆ ಭಾಗವತದ ಶ್ಲೋಕದಿಂದನೇ ಅವ್ರೇನ್ ಯಾವಾಗ ಎಂದು ಪುಸ್ತಕ ಹಿಡ್ದವ್ರಲ್ಲ, ಆವಾಗ ಓದಿದ್ರೆ ಹೆಂಗ್ ಇದನ್ನ ಇವ್ರಿಗೆ ಬಾಯಿಗೆ ಹೆಂಗ್ ಬರ್ತದ, 60-70 ವರ್ಷ 80 ವರ್ಷದವರೆಗೂ ಬೆಳಿಗ್ಗೆ ಎದ್ದ ತಕ್ಷಣ ಆ ಎಲ್ಲ ಶ್ಲೋಕಗಳು ಹೆಂಗ್ ಬರ್ತಾವ ಬಾಯಿಗೆ ಅಂದ್ರ ಶ್ರವಣದಿಂದಲೇ ಅಧ್ಯಯನ ಮಾಡಿದವ್ರು ಅವರೆಲ್ಲ. ನಮ್ಮ ತರ ಪುಸ್ತಕ ಈ ಒಂದು ಪ್ರಿಂಟ್ ಮೀಡಿಯಾನು ಅವಾಗ ಇರ್ಲಿಲ್ಲ. ಮತ್ತೆ ಇಷ್ಟು ವರ್ಷ ಆದ್ರೂ ಬಾಯಿಗೆ ಹೆಂಗದ, ಆ ಬುದ್ಧಿ ಒಳಗೆ ಹೆಂಗ ಸ್ಥಿರವಾಗದ ಈ ಜ್ಞಾನ ಅಂದ್ರ ಅವ್ರ ಅಧ್ಯಯನದ ಶೈಲಿನೇ ಹಂಗಿತ್ತು. ಆ ಸ್ತ್ರೀಯರು ಕೂಡ ಶ್ರವಣದಿಂದಲೇನೆ ಅಷ್ಟು ಅಧ್ಯಯನ ಮಾಡಿಬಿಟ್ಟಿದ್ರು. ಹಿಂಗಾಗಿ ನಮ್ಮಲ್ಲಿ ಸ್ತ್ರೀಯರು ಅಧ್ಯಯನಕ್ಕೆ ಅರ್ಹರು. ಕೇವಲ ನಮ್ಮ ಒಂದು ಕರ್ಮಗಳನ್ನ ಮಾಡ್ತಾ ಸಾಂಸಾರಿಕ ಇದನ್ನ ಜವಾಬ್ದಾರಿಗಳನ್ನಷ್ಟು ಪ್ರಾಮಾಣಿಕವಾಗಿ ಮಾಡಿ ಅದನ್ನ ಮಾಡ್ತೀವಿ ಅಂದ್ರೆ ಸರ್ವಥಾ ಶ್ರೀಮದಾಚಾರ್ಯರು ಎಲ್ಲೆಲ್ಲೆಲ್ಲೂ ಅದನ್ನು ಒಪ್ಪಿಲ್ಲ. ಎಲ್ಲರೂ ಜ್ಞಾನಕ್ಕೆ ಅರ್ಹರು. ಜ್ಞಾನದಿಂದಲೇ ಮೋಕ್ಷ ಅನ್ನೋಂಥ ಒಂದು ಫಂಡಮೆಂಟಲ್ ಅಂತೂ ಶ್ರೀಮದಾಚಾರ್ಯರು ಇಟ್ಟೇ ಬಿಟ್ಟಾರ. ಹಿಂಗಾಗಿ ಅಧ್ಯಯನ ಮತ್ತಿನ್ ಏನ್ ಅಧ್ಯಯನ ಮಾಡ್ಬೇಕು, ಈ ಕೆಲವೊಂದು ವಿಷಯಗಳ ಅಧ್ಯಯನದೊಳಗ ಬಹಳ ಗೊಂದಲಿರೋದ್ರಿಂದ ಅಂದ್ರೆ ಬೇಕಾದಷ್ಟು ಗ್ರಂಥಗಳ ಭಾಗವತಾದಿಗಳ ಶ್ರವಣ ಅಂತೂ ಮಾಡ್ಲೇಬೇಕು. ಎಷ್ಟು ಜನ ನಾವು ಅದ್ರ ಬಗ್ಗೆ ಸ್ಪಷ್ಟವಾಗಿ ಕುತ್ಕೊಂಡು ಕೇಳೋದು, ಶ್ರವಣದ ಬಗ್ಗೆ ಎಷ್ಟು ನಮಗೆ ಪ್ರಾಮಾಣಿಕವಾಗಿ ಮನಸ್ಸದ ಅನ್ನೋದನ್ನು ಒಂದ್ಸರ್ತಿ ನಾವು ಸ್ವಲ್ಪ ಆಲೋಚನೆ ಮಾಡ್ಕೋಬೇಕು. ಶ್ರವಣಕ್ಕೆ ಬೇಕಾದಷ್ಟು ಗ್ರಂಥಗಳದ ಅಧಿಕಾರವನ್ನು ಕೊಟ್ಟಾರ, ಅನೇಕ ಕಡೆ ನಡೀತಿರ್ತದ. ಆದ್ರೆ ನಾವು ಶ್ರವಣಕ್ಕಾಗ್ಲಿ ಅಧ್ಯಯನಕ್ಕಾಗ್ಲಿ ಹೊರಟಿಲ್ಲ. ನಮಗೇನು ಕೈಯೊಳಗ್ ಪುಸ್ತಕ ಹಿಡ್ಕೊಂಡು ಓದೋದೊಂದೇ ಅಧ್ಯಯನ ಅನ್ನೋದೊಂದು ಇಟ್ಕೊಂಡ್ ಬಿಟ್ಟಿವಿ. ಹಿಂಗಾಗಿ ಹಿಂದಕಿನ ಕಾಲದೊಳಗೆ ಹೆಂಗೆ ಶ್ರವಣದಿಂದಲೇನೆ ಅವ್ರ ಅಧ್ಯಯನ ಅಷ್ಟು ಸ್ಟ್ರಾಂಗ್ ಇರ್ತಿತ್ತು, ಹಂಗ ಸ್ವಲ್ಪ ನಶಿಸಿ ಹೊಂಟದ. ಸೊ ಅಧಿಕಾರ ಅಧ್ಯಯನಕ್ಕೆ ಬೇಕಾದಷ್ಟು ಕೊಟ್ಟಾರ. ನಮ್ಮ ಮನಸ್ಸು ವಿಥಂಡವಾಗಿ ಏನಾಗ್ಯದ ಅಂದ್ರ ನಮಗ್ ಒಂದೇ ಕಡೆಗೆ ಮನಸ್ಸು ಹೋಗ್ತದ. ಸೊ ಹಂಗಾಗದೇನೆ ಬೇಕಾದಷ್ಟು ಗ್ರಂಥಗಳ ಅಧ್ಯಯನಕ್ಕೆ ಏನೇನ್ ಕೊಟ್ಟಾರ ಅದನ್ನ ಮಾಡ್ಕೊಂಡು ಸಾರ್ಥಕ ಮಾಡಬಹುದು. ಮತ್ತೆ ಜಗನ್ನಾಥ ದಾಸರಂತರು ಬಹಳ ಉಪಕಾರ ಮಾಡ್ಯಾರ. 32 ಸಂಧಿಗಳ ಹರಿಕಥಾಮೃತ ಸಾರ ಸಾಧಾರಣ ದಾಸ ಸಾಹಿತ್ಯದೊಳಗ ಅಷ್ಟು ದೊಡ್ಡ ಗ್ರಂಥ ಇನ್ಯಾವುದು ಇಲ್ಲ ಅಂತ ಒಂದು ಇದು. ಹಿಂಗಾಗಿ ಅದ್ರದ್ದು ಅಧ್ಯಯನ ಮಾಡಿದ್ರೆ ಅದ್ರೊಳಗೆ ಎಲ್ಲ ವೇದದಿಂದ ಏನು ಇಳಿದು ಬಂದದ ಇಲ್ಲಿವರೆಗೂ ಅದೇ ಎಲ್ಲ ತತ್ವಗಳನ್ನ, ಅದೇ ಪ್ರಮೇಯಗಳನ್ನ ಅದನ್ನೇ ಕನ್ನಡೀಕರಿಸಿ ಎಲ್ಲಾರ್ಗೂ ಮಾಡಿದ್ದದ. ಹಿಂಗಾಗಿ ಅಧ್ಯಯನದ ಅಧಿಕಾರ ಸ್ತ್ರೀಯರಿಗೆ ಕೊಟ್ಟಾರ ಶ್ರೀಮದಾಚಾರ್ಯರು. ಅದನ್ನ ಮಾಡಿ ಸಾರ್ಥಕ ಪಡಿಸ್ಕೋವಲ್ವಿ ನಾವು. ಹಿಂಗಾಗಿ ಏನೇನೋ ಆಕ್ಷೇಪಗಳನ್ನ ತೆಗೆಯೋದ್ರಿಂದ ಉಪಯೋಗ ಇಲ್ಲ. ಹಿಂಗಾಗಿ ಅಧ್ಯಯನದೊಳಗ ತೊಡಗಬೇಕು. ನಮಗೆ ವಿಹಿತವಾದ ಅಧ್ಯಯನ ಅದು ಸಾರ್ಥಕ ಆಗ್ತದೆ. ನಮ್ಮ ಕುಲಗುರುಗಳಿಂದ, ನಮ್ಮ ಧರ್ಮಗುರುಗಳಿಂದ ನಮಗ ವಿಹಿತವಾದ ಅಧ್ಯಯನ ಏನದ ಅದನ್ನ ಮಾಡಿದ್ರೆ ಮಾತ್ರ ಸಾರ್ಥಕ ಆಗ್ತದ ಅನ್ನೋ ಒಂದು ವಿಚಾರ. ಒಂದೊಳ್ಳೆ ಮೌಲ್ಯಯುತವಾದ ಮಾತು. ಓದುವುದು ಅಂದ್ರೆ ಪುಸ್ತಕ ಹಿಡ್ಕೊಂಡು ಅಧ್ಯಯನ ಮಾಡುವುದಷ್ಟೇ ಅಲ್ಲ, ಶ್ರವಣ ಅನ್ನುವುದು ಒಂದು ಅಧ್ಯಯನದ ಮುಖ. ಶ್ರವಣ, ಲೇಖನ, ಪಾಠನ, ಮನನ, ಒಳಗಿನಿಂದ ಚಿಂತನ, ನಿಧಿಧ್ಯಾಸನ ಸ್ವರೂಪವಾಗಿ ಅನೇಕ ರೂಪದ ಅಧ್ಯಯನ ವಿಧಾನ ಇದೆ. ಅದರಲ್ಲಿ ವೇದ ಪುಸ್ತಕವನ್ನು ಹಿಡಿದೇ ಓದಬೇಕು ಅನ್ನುವ ಅಧ್ಯಯನಕ್ಕೆ ಸ್ತ್ರೀಯರು ಮಾರು ಹೋಗಬೇಕಾಗಿಲ್ಲ. ಇದರಲ್ಲಿ ಒಂದು ಪ್ರಶ್ನೆ ಇದೆ. ಏನಂದ್ರೆ ಇವಾಗ ಕೇಳಿ ಕೇಳಿ ಬರತ್ತೆ ಅಂತ ಇವ್ರು ಹೇಳಿದ್ರು. ಅದನ್ನೇ ನಾವು ಯಾರಾದ್ರೂ ಮನೆಯಲ್ಲಿ ಸರ್ವಮೂಲ ಇದಾಗ್ಲಿ ದಿನ ಅವರೇ ಇದ್ ಮಾಡ್ತಾ ಇದ್ರೆ, ಅಭ್ಯಾಸ ಮಾಡ್ತಾ ಇದ್ರೆ ನಮಗೂ ಅದು ಕೇಳಿ ಕೇಳಿ ಬಂದ್ರೆ ಅದು ನಮಗೆ ತಪ್ಪ, ಅದು ನಾವು ಹೇಳ್ಬೋದಾ ಇಲ್ವಾ? ವಸ್ತುಸ್ಥಿತಿಯಲ್ಲಿ ಸರ್ವಮೂಲ ಗ್ರಂಥಗಳಲ್ಲಿ ಅನೇಕ ಭಾಗ, ಸರ್ವಮೂಲ ಅಂತ ನಾವು ಕರೆಯುವುದು ಯಾವುದನ್ನು ಅಂದ್ರೆ ನಮಗೆ ಅಧ್ಯಯನ ನಿಷೇಧವಾಗಿರೋ, ಅಂದ್ರೆ ನಿಷೇಧ ಅಂತಂದ್ರೆ ನಮಗೆ ವಿಹಿತವಲ್ಲದ್ದು ಅಧ್ಯಯನನ ನಾವು ಅದನ್ನ ಯಾರು ಮನೆಯಲ್ಲಿ ದಿನ ಅಭ್ಯಾಸ ಮಾಡ್ತಾ ಇದ್ರು ಅದನ್ನ ಕೇಳಿ ಕೇಳಿ ನಮಗೆ ಬಂದ್ರೆ ಅದು ತಪ್ಪ. ಆ ವಿಷಯದೊಳಗ ಸರ್ವಮೂಲ ಅಷ್ಟೇ ಅಲ್ಲ, ವೇದ ಮಂತ್ರಗಳ ಪಠಣ ಅದನ್ನ ಕೇಳಿ ಅದು ನಮ್ಗ ಎಷ್ಟೋ ಸರ್ತಿ
ಅಂದ್ರೆ ಶ್ರವಣದ್ದು ಎಷ್ಟು ಒಂದು ಪ್ರಭಾವ ಎಷ್ಟು ಸ್ಟ್ರಾಂಗ್ ಇರುತ್ತೆ. ಅದಕ್ಕೆ ಯಾಕೆ ಶ್ರವಣಕ್ಕೆ ಮಾರ ಹೋದವ್ರು ನಮ್ ಹಿರಿಯರಂದ್ರ ಆ ವೇದ ಮಂತ್ರ ಕೂಡ ಎಷ್ಟೋ ಸಲ ನಮ್ಗೆ ಗೊತ್ತಿಲ್ದಂಗೆ ಬರ್ತಿರ್ತದೆ. ಬಟ್ ಆಚಾರ್ಯರ ಅದರಿಂದ ಶಾಸ್ತ್ರದ ಏನು ಅಪರಾಧ ಇಲ್ಲ. ಯಾಕಂದ್ರೆ ವೇದ ಈಗ ಪುರುಷ ಸೂಕ್ತ ಎಷ್ಟೋ ಸ್ತ್ರೀಯರಿಗೆ ಬಾಯಿಗೆ ಬರ್ತದೆ, ಹೇಳ್ಬಾರ್ದು ಅಂತ ಅವ್ರು ಹೇಳಲ್ಲ. ನಿಜ, ಬಾಯಿಯಲ್ಲಿ ನಾವು ಓಂಕಾರ ಹೇಳ್ಬಾರ್ದು ಅಂತ ಹೇಳ್ತಾರೆ, ಓಂಕಾರ ಹೇಳಿರ್ತಾರೆ. ನಾವು ಓಂಕಾರ ಹೇಳ್ಬಾರ್ದು ಅಂತ ಅಂದ್ರೆ ಓಂಕಾರವನ್ನು ಸ್ತ್ರೀಯರು ಹೇಳುವುದನ್ನು ಸರ್ವಥಾ ಶಾಸ್ತ್ರ ನಿಷೇಧ ಮಾಡುವುದಿಲ್ಲ. ಓಂಕಾರದಲ್ಲಿ 2 ಓಂಕಾರ ಇದೆ. ಒಂದು ಋಷಿ ಛಂದಸ್ಸುಗಳನ್ನು ಹೇಳಿ ಜಪಸ್ವರೂಪಕ್ಕೆ ಬೇಕಾದ ಮಹಾಮಂತ್ರ ಓಂಕಾರ ಪ್ರಣವ. ಮತ್ತೊಂದು ಓಂ ಅಂದ್ರೆ ಆಗ್ಬೋದು ಅಂತ ಅರ್ಥ. ಸಂಸ್ಕೃತದ ಒಂದು ಸಾಮಾನ್ಯ ಶಬ್ದ. ಏತದ್ವಿಷಯ ತ್ವಂ ಕಿಂಚಿತ್ ವದಸಿ ವಾ ಅಂತ ಕೇಳಿದ್ರೆ ಓಂ. ಸಂಸ್ಕೃತ ಕನ್ನಡದಲ್ಲಿ ಆಮ್ ಅಂತೇವಲ್ಲ, ಆ ಅಂತ ಹೇಳ್ತೇವಲ್ಲ, ಆ ಆಮ್ ಅನ್ನುವುದಕ್ಕೂ ಓಂ ಅನ್ನುವುದಕ್ಕೆ ಹೆಚ್ಚು ವ್ಯತ್ಯಾಸ ಇಲ್ಲ. ಈಗ ಆ ಅಂ, ಆ ಆಮ್, ಇ ಇಂ, ಉ ಉಂ, ಹಾಗೆ ಓ ಓಂ. ಆ ಓಂ ಅನ್ನೋ ಶಬ್ದ ಏನಿದೆ ಇದನ್ನ ನಾವು ಬೇಕಾದ ಹಾಗೆ ಹೇಳ್ಬೋದು. ಅದೇನು ಈಗ ಧ್ಯಾನ ಯೋಗದಲ್ಲಿ ಕೆಲವರು ಓಂಕಾರವನ್ನು ಹೇಳಿಸ್ತಾರೆ, ಸ್ತ್ರೀಯರು ಅದನ್ನು ಹೇಳ್ಬಹುದೋ ಹೇಳ್ಬಾರ್ದು, ಮಧ್ವಾಚಾರ್ಯ ನಿಷೇಧ ಮಾಡಿದ್ದಾರೋ, ಹೀಗೆ ಕೆಲವರಿಗೆ ಭಾವನೆ ಇರ್ತದೆ. ಆ ಓಂಕಾರವನ್ನು ಹೇಳುವುದಕ್ಕೆ ಯಾವ ನಿಷೇಧವೂ ಇಲ್ಲ. ನಾವು ವಿಧಿಬದ್ಧವಾಗಿ ಆಚಮನಾದಿಗಳನ್ನು ನಡೆಸಿ ಋಷಿ ಛಂದಸ್ಸು ಅದಕ್ಕೆ ನ್ಯಾಸಗಳನ್ನೆಲ್ಲ ಹೇಳಿಕೊಂಡು ಓಂಕಾರ ಮಂತ್ರ ಜಪದ ವಿಧಾನ ಏನಿದೆ ಅದನ್ನು ಶಾಸ್ತ್ರ ನಿಷೇಧಿಸ್ತದೆ. ಸುಮ್ಮನೆ ಓಂ ಅಂತ ಹೇಳೋದ್ರಿಂದ ಒಂದು ರೀತಿ ಮಾನಸಿಕ ಏನು ಒಂದು ಶಕ್ತಿ ಸಿಗ್ತದಲ್ಲ, ಅದು ಓಮೇ ಆಗ್ಬೇಕಾಗಿಲ್ಲ, ಈಮ್ ಕೂಡ ಆಗ್ತದೆ. ಈಮ್ ಅನ್ನೋದು ಲಕ್ಷ್ಮಿಗೆ ಸಂಬಂಧಪಟ್ಟದ್ದು. ಅಂಥದ್ದನ್ನು ಹೇಳುವುದಕ್ಕೂ ಕೂಡ ಅವಕಾಶ ಇದೆ, ಅದರ ನಿಷೇಧ ಇಲ್ಲ. ಯಾಕೆ ಇದನ್ನು ಹೇಳಿದೆ ಅಂದ್ರೆ ಮನೆಯಲ್ಲಿ ಪುರುಷ ಸೂಕ್ತಾದಿಗಳನ್ನು ಹಿರಿಯರು ಗಟ್ಟಿಯಾಗಿ ಹೇಳ್ತಾ ಇದ್ರೆ ಮನೆಯ ಸ್ತ್ರೀಯರಿಗೆಲ್ಲ ತಾನಾಗಿ ಕಂಠಸ್ಥೀಕೃತ ಆಗ್ತದೆ, ತಾವತಾ ದೋಷ ಬರುವುದಿಲ್ಲ. ಅಷ್ಟು ಮಾತ್ರ ಇಂದ ದೋಷ ಏನು ಬರುವುದಿಲ್ಲ. ಅದನ್ನ ಸುಂದರವಾದ ನಿರೂಪಣೆ. ಒಟ್ಟಿನಲ್ಲಿ ಇದರಿಂದ ಗೃಹೀತವಾದ ಅಂಶ, ವೇದಾಧ್ಯಯನವನ್ನೇ ನಾವು ಮಾಡ್ತೇವೆ ಅಂತ ಹಠ ಬೇಡ. ಯಾಕಂದ್ರೆ ವೇದದ ವ್ಯವಸ್ಥೆ, ಅದರಲ್ಲಿ ಉದಾತ್ತ, ಅನುದಾತ್ತ, ಸ್ವರಿತ, ಪ್ರಚಯ, ಕಂಪ ಇಂತಹ ಸ್ವರಗಳೆಲ್ಲ ಇದ್ದಾವೆ. ಆ ಸ್ವರ ವಿಧಾನಗಳು ಕೆಲವು ನಾವು ವೇದ ಪಠನ ಮನೆಯಲ್ಲಿ ಮಾಡುವವರಿಗೂ ಕೆಲವು ನಿರ್ದೇಶನ ಇದೆ. ಅಪಕ್ರಾಮಂತು ಗರ್ಭಿಣ್ಯ, ಈ ಮಂತ್ರ ಹೇಳುವಾಗ ಗರ್ಭಿಣಿಯರಿದ್ರೆ ದೂರಕ್ಕೆ ಕಳಿಸಿ ಅವರ ಕಿವಿಗೆ ಕೇಳದೇ ಇರುವ ಹಾಗೆ ಈ ಮಂತ್ರ ಹೇಳಿ ಅಂತ ಪುರುಷರಿಗೂ ಅಂತಹ ಆದೇಶ ಇದೆ. ಆದ್ರಿಂದ ಆ ವೇದದ ಮಂತ್ರಗಳು ಆ ಶಬ್ದದ ಶಕ್ತಿಯೇ ಕೆಲವೊಂದು ರೀತಿಯ ಶರೀರಕ್ಕೆ ಹಿತವಾಗುವುದಿಲ್ಲ ಅನ್ನೋ ದೃಷ್ಟಿಯಿಂದ ಗರ್ಭಕೋಶಾದಿಗಳ ಮೂಲಕ ಕೆಲಸ ಮಾಡತಕ್ಕಂತಹ ವ್ಯಕ್ತಿತ್ವಕ್ಕೆ ಇದು ಹಿತ ಅಲ್ಲ ಅನ್ನೋ ಕಾರಣದಿಂದ ಅದನ್ನು ಜಪಿಸುವುದನ್ನು, ಅದನ್ನು ಪಠಿಸುವುದನ್ನು ಶಾಸ್ತ್ರ ನಿಷೇಧ ಮಾಡಿರ್ತದೆ. ಋಷಿಮುನಿಗಳು ಅತ್ಯಂತ ವೈಜ್ಞಾನಿಕವಾದ ಕ್ರಮದಲ್ಲಿ ಕೆಲವು ವಿಷಯಗಳನ್ನು ನಿರೂಪಣೆ ಮಾಡಿರ್ತಾರೆ. ಆ ವಿಷಯ ನಮಗೆ ಇವತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದಾಗ ಅರ್ಥ ಆಗಬಹುದು. ಅರ್ಥ ಆಗಲಿಲ್ಲ ಅಂತೇಳಿ ನಾವು ಅದರ ಮೇಲೆ ಋಷಿಗಳೇನು ತಾರತಮ್ಯ ಮಾಡಿದ್ದಾರೆ, ಲಿಂಗ ತಾರತಮ್ಯ ನಡೆದಿದೆ ಅನ್ನೋ ಆಕ್ಷೇಪವನ್ನು ಮಾಡದೆ ಅದನ್ನು ಅನುಸರಿಸತಕ್ಕಂಥದ್ದು ಹೆಚ್ಚು ಉಚಿತ ಅನ್ನುವ ವಿಷಯವನ್ನು ಶ್ರೀಮತಿ ಮೇಧಾ ಪ್ರಹ್ಲಾದ್ ಜೋಶಿ ಅವರು ನಿರೂಪಣೆ ಮಾಡಿದ್ದಾರೆ. ಈಗ ನಮ್ಮ ರಮ್ಯಾ ಅನಂತ್ ಅವರು ನಮಗೆ ಸಂಸ್ಥೆಗೆ ತುಂಬಾ ಆತ್ಮೀಯರಾದಂತಹ DP ಅನಂತಾಚಾರ್ಯರ ಧರ್ಮಪತ್ನಿ. ಅವರು ನಮ್ಮ ಅನುಷ್ಠಾನಗಳಲ್ಲಿ ಯಾವುದೋ ಕೆಲವು ವಿಷಯ, ಯಾಕಂದ್ರೆ ಸ್ತ್ರೀಯರು ಬೆಳಗ್ಗೆ 7 ಅಲ್ಲಿಂದ ಪ್ರಾರಂಭಿಸಿ ಸ್ತ್ರೀ ಸದಾಚಾರ ಅನ್ನುವ ಅನುಷ್ಠಾನ ವಿಧಾನ ಇದೆ. ಅದರಲ್ಲಿ ಯಾವ್ದಾದ್ರು ಕೆಲವು 1-2 ವಿಷಯಗಳನ್ನು ತೆಗೆದುಕೊಂಡು ವಿವರಣೆಗಳನ್ನು ಅದು ಹೇಳ್ತಾ ಹೋದ್ರೆ ಅನುಷ್ಠಾನ ಬೆಳಗ್ಗೆಯಿಂದ ಸಾಯಂಕಾಲ ಇಲ್ಲಿ ಸಮಯ ಅಭಾವ ಇರೋದ್ರಿಂದ ನಾನೊಂದು ಗೌರಿ ಪೂಜೆ ಮತ್ತೆ ತುಳಸಿ ಪೂಜೆ ಸಂಕ್ಷಿಪ್ತವಾಗಿ ಅದರ ಲಾಭ. ಪೂಜೆ ಅಂದ್ರೆ ನಮ್ಮ ಇಷ್ಟ ದೇವತೆ ಆರಾಧನೆ. ಇಷ್ಟ ದೇವತೆ ಸ್ವರೂಪನ ಶಾಸ್ತ್ರದಲ್ಲಿ ತಿಳಿಸಿದಂತೆ ನಾವು ಆ ರೀತಿಲಿ ತಿಳ್ಕೊಂಡು ಅರಿತ್ಕೊಂಡು ಆ ಗುಣಗಳನ್ನ ಚಿಂತನೆ ಮಾಡೋದೇ ಒಂದು ಪೂಜೆ. ಮೂರ್ತಿಯಲ್ಲೂ ಕೂಡ ಆಗಿರ್ಬೋದು, ಮತ್ತೆ ಧ್ಯಾನದ ಮೂಲಕನೂ ನಾವು ಪೂಜೆ ಮಾಡ್ಬೋದು. ಆಯಾ ದೇವತೆಗಳ ಸ್ವರೂಪವನ್ನ ತಿಳಿದು ಶಾಸ್ತ್ರಗಳ ಮೂಲಕ ದೇವತೆಗಳಲ್ಲಿರೋ ಗುಣಗಳನ್ನ ಮನನ ಮಾಡಿಕೊಂಡು ಪೂಜೆ ಮಾಡ್ಬೋದು, ಚಿಂತನೆ ಮಾಡ್ಬೋದು. ಪೂಜೆಗಳಲ್ಲಿ ನಾನಾ ರೀತಿ ಇರತ್ತೆ. ಮತ್ತೆ ನಮಗೆ ಮನಸ್ಸಿನಲ್ಲಿ ಹೆಂಗೆ ಹರ್ಷ ಬರುತ್ತೋ ಆ ತರ ಪೂಜೆ ಮಾಡ್ಬೋದು. ಆದ್ರೆ ನಮಗೆ ಸಾಂಪ್ರದಾಯಿಕವಾದ ರೀತಿಯಲ್ಲಿ ಒಂದು ಬದ್ಧತೆಯನ್ನ ಹಾಕಿ ಪೂಜೆ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅದು ಸಾಂಪ್ರದಾಯಿಕವಾಗಿ ಮನೇಲಿ ಬರುತ್ತೆ. ಒಬ್ರೊಬ್ರು ಮನೇಲಿ ಒಂದೊಂದು ಪೂಜೆ ಮಾಡ್ತಾರೆ, ಒಂದೊಂದ್ ತರ ಪೂಜೆ ಮಾಡ್ತಾರೆ. ಮತ್ತೆ ನಾವು ಪೂಜೆನ ಹೇಗೆ ಈ ಅವತಾರಗಳು, ದೇವರ ಅವತಾರಗಳಿರತ್ತಲ್ಲ ಅದ್ರದ್ದು ಪೂಜೆ ಮಾಡ್ತೀವಿ, ಅದರಂತೆ ಗೌರಿ ಪೂಜೆನೂ ಮಾಡ್ತೀವಿ. ಆಯ್ತಾ, ಗೌರಿ ಪೂಜೆನ ವಿಶೇಷವಾಗಿ ಗೌರಿ ಹಬ್ಬದ ದಿವಸ ಮಾಡ್ತಾರೆ, ಮತ್ತೆ ಕೆಲವೊಂದು ಬೇರೆ ಬೇರೆ ಸಂದರ್ಭಗಳಲ್ಲೂ ಮಾಡ್ತಾರೆ. ಮಧ್ವಾಚಾರ್ಯರು ಅವ್ರ ಪ್ರಕಾರ ಪರಮಾತ್ಮ ಅಂತಂದ್ರೆ ಜ್ಞಾನ, ಆನಂದ, ಔದಾರ್ಯ, ಕಾರುಣ್ಯ ಈ ತರ ಮೊದಲಾದ ಮಂಗಳ ಗುಣಗಳ ಮೂರ್ತಿ ಅಂತಾನೆ
ಚಿಂತನೆ ಹೇಳ್ಕೊಟ್ಟಿದ್ದಾರೆ ನಮ್ಗೆ. ಮತ್ತೆ ಸಕ್ಕರೆಯಿಂದ ಕೂಡಿರೋ ಗೊಂಬೆ ಹೇಗೆ ಅದ್ರ ಸಕ್ಕರೆ ಭರಿತವಾಗಿರುತ್ತೋ ಹಾಗೆ ದೇವರು ಸದ್ಗುಣಗಳ ಏನಂತ ಸಂಪನ್ನನಾಗಿರ್ತಾನೆ ಅಂತ ಅನ್ಬಿಟ್ಟು ನಮ್ಗೆ ಹಿರಿಯ ಶ್ರೀಪಾದಗಳು ಎಷ್ಟೋ ಟೈಮಲ್ಲಿ ಅವರು ದೇವರ ಒಂದು ವಿವರಣೆ ಸುಲಭವಾಗಿ ನಮ್ಗೆ ಕೊಟ್ಟಿದ್ದಾರೆ. ಆಮೇಲೆ ಒಟ್ಟಾರೆ ದೇವರ ಬಗ್ಗೆ ಕೊಡುತ್ತಿದ್ದ ಸರಳ ದೇವರ ಬಗ್ಗೆ ಒಂದು ಮಂಗಳಮಯವಾದ ವ್ಯಕ್ತಿತ್ವವನ್ನ ಉಳಿಸಿ ಬೆಳೆಸ್ಕೊಳ್ಳೋ ಪೂಜಾ ಪದ್ಧತಿ ನಮ್ಮಲ್ಲಿ ಬೆಳೆದ್ ಬಂದಿದೆ. ಗೌರಿ ಪೂಜೆ ನಿತ್ಯ ನಾವು ಮಾಡ್ತೀವಿ. ಇವತ್ತಿನ ಕಾಲದಲ್ಲಿ ನಾವು ನೋಡೋ ವಿಕಾರಗಳು ಬೇಕಷ್ಟು ಉಂಟಾಗತ್ತೆ. ಆ ವಿಕಾರಗಳನ್ನ ಗೌರಿ ಮಹೇಶ್ವರ ಪೂಜೆಯಿಂದ ನಾವು ಅದನ್ನ ಪರಿಹಾರ ಮಾಡಬಹುದು ಅಂತ, ಈ ಪೂಜೆ ನಮ್ಗೆ ಉತ್ತಮವಾದ್ದು ಅಂತ ಎಷ್ಟೋ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮುಖ್ಯವಾಗಿ ಕುಟುಂಬದಲ್ಲಿ ಪರಸ್ಪರ ಗಂಡ ಹೆಂಡತಿಯರು ಅನ್ಯೋನ್ಯವಾಗಿರ್ಬೇಕು ಅಂತಂದ್ರೆ, ವೈಮನಸ್ಯ ಬರಬಾರ್ದು ಅಂತಂದ್ರೆ ಗೌರಿ ಪೂಜೆಯನ್ನ ಮಾಡ್ಬೇಕು ಅಂತ ನಮ್ಗೆ ಎಷ್ಟೋ ಜ್ಞಾನಿಗಳು ಹೇಳಿದ್ದಾರೆ. ಸ್ವತಃ ಲಕ್ಷ್ಮೀ ದೇವಿ ರುಕ್ಮಿಣಿಯಾಗಿ ಅವತಾರ ಮಾಡಿದಾಗ ಗೌರಿ ಪೂಜೆಯನ್ನ ಮಾಡಿದಾಳೆ ಅಂತ ಅನ್ಬಿಟ್ಟು ಭಾಗವತದಲ್ಲಿ ಒಂದು ವಿವರಣೆ ಇದೆ. ಕುಟುಂಬದಲ್ಲಿ ಸಮೃದ್ಧಿ ಉಂಟಾಗ್ಬೇಕಂದ್ರೂ ಕೂಡ ಈ ಗೌರಿ ಪೂಜೆಯನ್ನ ಮಾಡ್ತಾರೆ. ಮತ್ತೆ ಉಮಾದೇವಿ ವಾಗೇಂದ್ರಿಯಗಳ ಅಭಿಮಾನಿ, ರುದ್ರದೇವರು ಮನಸ್ಸಿಗೆ ಅಭಿಮಾನಿ. ಯಾವುದೇ ಒಂದು ಕಾರ್ಯದಲ್ಲಿ ಮನಸ್ಸು ಮತ್ತು ಮಾತು ಏಕರೂಪವಾಗಿ ಹೋಗ್ಬೇಕು. ಆ ಏಕರೂಪತೆಯನ್ನು ಕಾಪಾಡೋದು ಈ ಉಮಾಮಹೇಶ್ವರದ ಒಳಗಿರುವ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ರಮಾನಾರಾಯಣನ ಆರಾಧನೆಯಿಂದ ಲಭ್ಯವಾಗುತ್ತೆ. ಅವಿಚ್ಛಿನ್ನವಾದ ದಾಂಪತ್ಯ, ಸಾಮರಸ್ಯ, ಪುಣ್ಯ ಕೆಲಸಗಳನ್ನ ಮಾಡೋದಕ್ಕೆ ಪ್ರೇರಣೆ, ತತ್ವಜ್ಞಾನ ಸಂಪಾದನೆ ಇವೆಲ್ಲವೂ ಕೂಡ ನಮಗೆ ದೊರೆಯುತ್ತೆ ಅಂತ ಹೇಳ್ತಾರೆ. ಈ ದೃಷ್ಟಿಯಿಂದ ಗೌರಿ ಪೂಜೆಯನ್ನ ನಾವು ಅವಶ್ಯಕವಾಗಿ ನಿತ್ಯವೂ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ, ಮತ್ ನಾವು ಅವಲಂಬಿಸ್ಕೋಬೇಕು. ಮತ್ ಇದಲ್ಲದೆ ನಿತ್ಯವೂ ನಾವು ತುಳಸಿ ಪೂಜೆ ಕೂಡ ಮಾಡ್ಬೇಕು. ತುಳಸಿ ಲಕ್ಷ್ಮಿಯ ಸನ್ನಿಧಾನ ಪಾತ್ರಳು. ಅವಳನ್ನ ನೋಡಿದ್ರೆ ಸಾಕು ನಮ್ಗೆ ಪಾಪಗಳು ದೂರ ಆಗತ್ತೆ. ಅವಳನ್ನ ಮುಟ್ಟಿದ್ರೆ ಶರೀರ ಮನಸ್ಸು ಪವಿತ್ರ ಆಗತ್ತೆ. ಅವಳ ನಮಸ್ಕಾರದಿಂದ ರೋಗಗಳು ದೂರವಾಗತ್ತೆ. ತುಳಸಿಯನ್ನ ಚೆನ್ನಾಗಿ ಬೆಳೆಸಿದ್ರೆ ಯಮನು ನಮ್ಮ ಬಳಿಗೆ ಬರದಂತೆ ಕೂಡ ರಕ್ಷಣೆ ಮಾಡ್ತಾಳೆ. ಅಕಾಲ ಮೃತ್ಯು, ಅಪವಾದ, ದುಃಖಗಳು ಬರದಂತೆ ರಕ್ಷಣೆ ಮಾಡುವುದು. ಮತ್ತೆ ಅವಳು ನಮ್ಮನ್ನ ಕೃಷ್ಣನ ಬಳಿಗೆ ನಮ್ಮನ್ನ ಕರೆದುಕೊಂಡು ಹೋಗ್ತಾಳೆ ಅಂತ ವಾದಿರಾಜರು ಅವರ ಕೃತಿಯಲ್ಲಿ ತಿಳಿಸಿದ್ದಾರೆ. ಹೀಗೆ ನಿತ್ಯ ಪೂಜೆ ಮಾಡೋದ್ರಿಂದ ದೇವತೆಗಳಲ್ಲಿ ದೇವತೆಗಳ ಪೂಜೆ ಮತ್ತೆ ಆರಾಧನೆ ನಮಗ್ ಲಾಭ ಇದೆ. ಯಾವ ಭಗವಂತ ನಮಗೆ ಜನ್ಮ ಕೊಟ್ಟಿದ್ದಾನೋ ಆ ಪರಮಾತ್ಮನನ್ನ ನೆನೆದು ಅವನಿಗೆ ಒಂದು ಕೃತಜ್ಞತೆ ಸಮರ್ಪಣೆ ಮಾಡುವ ಉದ್ದೇಶವೇ ಈ ಪೂಜೆ, ಮತ್ತು ಇದು ಸಂಪ್ರದಾಯದಲ್ಲೂ ಜಾಗೃತವಾಗಿದೆ ಅಂತ ಹೇಳ್ತೀನಿ. ಉತ್ತಮ. ನಂದೊಂದು ಪ್ರಶ್ನೆ ಆಚಾರ್ಯಲ್ಲಿ, ತುಳಸಿ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರಿ, ಒಳ್ಳೆ ವಿಚಾರ. ಪರಮಾತ್ಮ ಒಲ್ಲನೋ ಹರಿಕೊಳ್ಳನೋ ತುಳಸಿ ಇಲ್ಲದ ಪೂಜೆ ಅಂತ ಹೇಳಿದ್ದಾರೆ, ಸರಿ ಇದೆ. ಜಗನ್ನಾಥದಾಸರು ಹರಿಕಥಾಮೃತ ಸಾರದ ಒಂದು ಪದ್ಯದಲ್ಲಿ ಹೇಳುವಾಗ, ನೇಮದಿಂದ ಶ್ವತ್ಥ ತುಳಸಿ ಸೋಮದರದಲ್ಲಿ ವಿಮಲ ಶಾಲಗ್ರಾಮಗಳ ಇಟ್ಟು ಅಭಿನಮಿಪನರ ಮುಕ್ತಿ ಯೋಗ್ಯ ಸದಾ ಅಂತ ಹೇಳಿದ್ದಾರೆ. ತುಳಸಿಯಲ್ಲಿ ಶಾಲಿಗ್ರಾಮವಿಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ನಾವು ಅಭಿಷೇಕ ಎಲ್ಲ ತುಳಸಿಗೆ ನೀರು ಹಾಕುವಾಗ ಶಾಲಿಗ್ರಾಮ ಇಟ್ಟಿದ್ರೆ ಶಾಲಿಗ್ರಾಮಕ್ಕೂ ಅಭಿಷೇಕ ಮಾಡಿದಾಗ ಆಗ್ಬಿಡತ್ತಲ್ಲ. ನನ್ನ ಪ್ರಶ್ನೆ ಇದು. ಪ್ರಶ್ನೆ ಆಂತರ ಏನು? ಅಲ್ಲಿ ಅಶ್ವತ್ಥ, ತುಳಸಿ, ರುದ್ರದೇವರಿಗೆ ನಮಸ್ಕಾರಾದಿಗಳನ್ನು ಮಾಡಬೇಕಾದ್ರೆ, ಪೂಜೆ ಮಾಡ್ಬೇಕಾದ್ರೆ ಶಾಲಿಗ್ರಾಮ ಇಟ್ಟು ಅಭಿನಮಿಸ್ತಾರೆ. ಯಾರು ನಮಸ್ಕಾರಾದಿಗಳು ಮಾಡ್ತಾರೋ ಅವರು ಮುಕ್ತಿ ಯೋಗ್ಯರು ಅಂತ ಹೇಳಿದ್ದಾರೆ. ಈಗ ಶಾಲಿಗ್ರಾಮ ನಾವು ಸ್ತ್ರೀಯರು ಸ್ಪರ್ಶ ಮಾಡ್ಲಿಕ್ಕಾಗಲ್ಲ, ನಾವು ತೆಗೆದಲ್ಲಿ ಇಡ್ತೀವಿ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲಾ ಸಮಯದಲ್ಲೂ ಪುರುಷರು ಮನೆಯಲ್ಲೇ ಇರ್ತಾರೆ ಅಂತ ಹೇಳಲಿಕ್ಕಾಗಲ್ಲ, ಆಚೆ ಎಲ್ಲೋ ಹೋಗಿರ್ತಾರೆ. ನಮಗೆ ಯಾರು ಆ ಸೌಕರ್ಯ ಒದಗಿಸ್ಕೊಡ್ತಾರೆ? ನಮ್ಗೆ ಹಾಗಾದ್ರೆ ಪೂಜಾ ಕ್ರಮ ಹೇಗೆ? ಹಾಗೆ ಮಾಡದೇ ಇದ್ರೆ ದೈತ್ಯ ತಾರತಮ್ಯ ಸಂಧಿಯಲ್ಲಿ ಹೇಳಿದ್ದಾರೆ, ಯಾರ್ಯಾರು ದೈತ್ಯರು ಅಂತ ಪಟ್ಟಿ ಮಾಡಿ ಕೊಡ್ತಾ, ಈ ತರ ಯಾರು ನಮಸ್ಕಾರಾದಿಗಳಲ್ಲಿ ಮಾಡಲ್ವೋ, ತುಳಸಿ ಸಾಲಿಗ್ರಾಮ ಇಲ್ಲದೆ ಇರೋ ಸ್ಥಳದಲ್ಲಿ ಯಾರು ನಮಸ್ಕಾರ ಮಾಡ್ತಾರೋ ಅವ್ರು ದೈತ್ಯರ ಪಟ್ಟಿಗೆ ಸೇರ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಶಾಲಿಗ್ರಾಮದ ಬದಲಾಗಿ ನಾವು ಕೃಷ್ಣನ ಸನ್ನಿಧಾನಕ್ಕೆ ಇನ್ನೇನಾದ್ರೂ ತುಳಸಿ ವೃಂದಾವನದಲ್ಲಿ ಅಥವಾ ಅದನ್ನೇ ಎಲ್ಲರಿಗೂ ವಿಷಯ ಮುಟ್ಟಿಸ್ಲಿಕ್ಕೆ ವಿಗ್ರಹಗಳೇ ಸಿಗ್ತವೆ, ಮೂರ್ತಿಗಳೇ ಸಿಗ್ತದೆ ದೇವರದು, ಅದನ್ನು ನಾವು ನಮ್ಮ ಇದರಲ್ಲಿ ಇಟ್ಕೋಬಹುದಾ? ಇದು ನಂದು ಪ್ರಶ್ನೆ ಮಾತ್ರ ಅಲ್ಲ, ಹರಿಕಥಾಮೃತ ಸಾರ ಪಾಠ ಮಾಡುವಾಗ ಎಲ್ರು ಕೇಳ್ತಾ ಇದ್ರು. ಎಲ್ಲರ ಪರವಾಗಿ ನಂದು ಒಂದು ಪ್ರಶ್ನೆ ಅಷ್ಟೇ. ಇಲ್ಲಿ ಇದರಲ್ಲಿ ಒಂದು ವಿಷಯ, ತುಳಸಿಯ ಮೇಲೆ ಶಾಲಗ್ರಾಮವನ್ನು ಇಟ್ಟು ಅಥವಾ ಶಾಲಗ್ರಾಮದ ಮೇಲೆ ತುಳಸಿಯನ್ನು ಇಟ್ಟು ಎರಡು ಸರಿಯೇ.
ಸಂಪುಷ್ಟದಲ್ಲಿ ಕೆಳಗೆ ತುಳಸಿಯನ್ನಿಟ್ಟು ತುಳಸಿಯ ಮೇಲೆ ಅದು ಶಯ್ಯಾ ಸ್ವರೂಪ ಅಂತ ಭಾವನೆ ಮಾಡಿಕೊಂಡು ಅದರ ಮೇಲೆ ತುಳಸಿಯನ್ನು ಇಡುವಂತ ಶಾಲಗ್ರಾಮ ಇಟ್ಟು ಶಾಲಗ್ರಾಮದ ಮೇಲೆಯೂ ತುಳಸಿಯನ್ನಿಟ್ಟು ಆ ತುಳಸಿ ಸನ್ನಿಹಿತವಾದಂತಹ ಶಾಲಗ್ರಾಮಕ್ಕೆ ಒಂದು ನಮಸ್ಕಾರವನ್ನು ಮಾಡಿತು ಅಂತ ಆದ್ರೆ ಅಶ್ವಮೇಧ ತುಲ್ಯವಾದ ಫಲ ಅಂತ ಈ ಮಾತು ಶಾಸ್ತ್ರದಲ್ಲೂ ವಿಷ್ಣು ರಹಸ್ಯದಲ್ಲೂ ಬಂದಿರತಕ್ಕಂತ ಮಾತು. ಇದು ಸ್ತ್ರೀಯರಿಗೆ ಪುರುಷರಿಗೆ ಅಥವಾ ಬ್ರಾಹ್ಮಣರಿಗೆ ಬ್ರಾಹ್ಮಣೇತರರಿಗೆ ಈ ಯಾವುದೇ ರೀತಿಯ ವರ್ಣ ಲಿಂಗ ವ್ಯತ್ಯಾಸ ಇಲ್ಲದೆ ಇರತಕ್ಕಂತ ಆದೇಶ. ಇಷ್ಟು ಮಾತ್ರದಿಂದ ಶಾಲಗ್ರಾಮ ತುಳಸಿ ಸನ್ನಿಧಾನ ಇಲ್ಲದೆ ಇದ್ದ ಜಾಗದಲ್ಲಿ ನಮಸ್ಕಾರ ಮಾಡುವುದು ತಪ್ಪು, ಅಂಥವರಲ್ಲಿ ದೈವತ್ವ ಇಲ್ಲ, ದೈತ್ಯತ್ವ ಬರ್ತದೆ, ಈ ಪರಿಕಲ್ಪನೆ ಬರಬಾರ್ದು. ಯಾಕೆಂತ ಹೇಳಿದ್ರೆ ಗೋ ನಮಸ್ಕಾರವನ್ನು ಹೇಳಿದೆ, ತುಳಸಿ ಪ್ರದಕ್ಷಿಣ ನಮಸ್ಕಾರವನ್ನು ನಿರೂಪಣೆ ಮಾಡಿದೆ, ವಿಪ್ರೋತ್ತಮರು ಲಭ್ಯರಾದಾಗ ಅಲ್ಲಿ ನಮಸ್ಕರಿಸಬೇಕು ಅಂತ ಆದೇಶಿಸಿದೆ. ದೇವತಾ ಸನ್ನಿಧಾನ ಇರತಕ್ಕಂತಹ ದೇವಸ್ಥಾನಗಳಲ್ಲಿ ಪ್ರತ್ಯೇಕ ಕೋನಗಳಲ್ಲೂ ನಮಸ್ಕರಿಸಬೇಕು ಅನ್ನೋ ವಿಧಾನಗಳಿದ್ದಾವೆ. ಅಲ್ಲೆಲ್ಲ ಬೇರೆ ಬೇರೆ ವಾಸ್ತು ಸಂಬಂಧಿ ದೇವತಾ ಸನ್ನಿಧಾನ ಇರುವುದರಿಂದ ಅಂತಹ ನಮಸ್ಕಾರಗಳಿದ್ದಾವೆ. ಅದ್ರ ನಮಸ್ಕಾರ ಇಂಥ ಜಾಗದಲ್ಲಿ ಮಾತ್ರ ಅನ್ನುವ ಆದೇಶ ಸುತರಾಮ್ ಇಲ್ಲ. ಅಂಥ ಮಾತುಗಳು ವಸ್ತುತಃ ದಾಸಾಹಿತ್ಯದಲ್ಲಿ ಕಾಣಿಸ್ತದೆ ಅಂತ ನಿಮ್ಮ ಮಾತಿರೋದು. ಆ ಮಾತುಗಳನ್ನು ನಾವು ಶಾಸ್ತ್ರೀಯ ಮರ್ಯಾದೆಯ ಚೌಕಟ್ಟಲ್ಲಿ ಹೇಗೆ ಅರ್ಥೈಸಿಕೊಳ್ತೇವೆ ಅಂದ್ರೆ ಅರ್ಥವಾದ ವಾಕ್ಯ ಅಂತ ಪರಿಗಣಿಸ್ತೇವೆ. ಅರ್ಥವಾದ ಅಂತ ಒಂಥರದ ವಾಕ್ಯ ವೇದಗಳಲ್ಲೆಲ್ಲ ಕಾಣಸಿಗ್ತದೆ. ಅದು ಏನು ಅಂತ ಹೇಳಿದ್ರೆ ಒಂದು ಪ್ರಶಂಸನೀಯ ವಿಷಯವನ್ನು ಭಾರಿ ಪ್ರಶಂಸೆ ಮಾಡಿ ಅದಕ್ಕೆ ಬೇಕಾದ ಪ್ರಾಶಸ್ತ್ಯವನ್ನು ಹೇಳುವಂತಹ ಉದ್ದೇಶ. ಅಂದ್ರೆ ತುಳಸಿ ಸನ್ನಿಹಿತವಾದ ಶಾಲಗ್ರಾಮದ ನಮಸ್ಕಾರ ಅತಿಶ್ರೇಷ್ಠ ಅಂತ ಹೇಳುವುದಷ್ಟೇ ಹೊರತು ಅದನ್ನು ಬಿಟ್ಟು ಬೇರೆ ಕಡೆ ನಮಸ್ಕಾರ ಮಾಡಬಾರ್ದು ಅನ್ನೋ ಅಭಿಪ್ರಾಯ ಅಲ್ಲ ಅಂತ ಹೀಗೆ ಸ್ವೀಕರಿಸಿ. ಧನ್ಯವಾದ. ನಮ್ಗೆ ಅತಿ ಶ್ರೇಷ್ಠ ಕಡೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಮತ್ತೆ? ಅದಕ್ಕೆ ತಮ್ಮ ಪತಿ ದೇವರುಗಳು ಹಾಗಿರ್ಬೇಕಾಗ್ತದೆ. ಮನೆಯಲ್ಲಿ ತುಳಸಿ ಪೂಜಾದಿಗಳನ್ನು ಚಕ್ರಾಣಿಕೆ ಇಟ್ಟು ಕೃಷ್ಣನ ಪ್ರತಿಮೆ ಇಟ್ಟು ಅಲ್ಲಿ ಅದು ಇವರು ಹೇಳಿದ ಹಾಗೆ ಒಂದು ಸುಲಭ ಇದ್ದೇ ಇದೆ. ಆದ್ರೆ ಏನು ವಿಷಯ ಅಂದ್ರೆ ಶಾಲಗ್ರಾಮದ ಪೂಜೆ, ಶಾಲಗ್ರಾಮದ ನಮಸ್ಕಾರ ಇದೆಲ್ಲ ಬಹಳ ಪ್ರಶಸ್ತ ಅಂತ ಹೇಳುವ ದೃಷ್ಟಿಯಿಂದ ಅಂತ ಮಾತುಗಳು ಬಂದಿದ್ದಾವೆ. ಸ್ತ್ರೀಯರಿಗೆ ಶಾಲಗ್ರಾಮ ಸ್ಪರ್ಶ, ಶಾಲಗ್ರಾಮ ಅಭಿಷೇಕ ಇತ್ಯಾದಿ ವಿಧಾನಗಳನ್ನು ನಿಷೇಧ ಮಾಡಿದ ಮಾತುಗಳು ಶಾಸ್ತ್ರದಲ್ಲಿ ಇದ್ದಾವೆ. ಆ ನಿಟ್ಟಿನಿಂದ ಅವರಿಗೆ ಅಂತಹ ಪ್ರಶಸ್ತ ಪ್ರತೀಕ ಹೇಗೆ ಲಭ್ಯ ಆಗ್ತದೆ ಅನ್ನೋದು ಒಂದು ಬಂದ ಪ್ರಶ್ನೆ. ಭಾರ್ಗವಿ ತಾವು ಮಾಡಿದ್ದಲ್ವಾ, ಮೈತ್ರೇಯಿ ಅವರು ಮಾಡಿದ ಪ್ರಶ್ನೆ. ಮನೆಯಲ್ಲಿ ಈ ಶಾಲಗ್ರಾಮದ ಸ್ವರೂಪ ಹೇಗೆ ಅಂದ್ರೆ ಅದನ್ನು ಮನೆಯಲ್ಲಿ ಇದ್ದದ್ದನ್ನು ಪತಿ ಎಲ್ಲಿಯಾದರೂ ಗಂಡ ದೂರಕ್ಕೆ ಹೋಗುವಾಗ ಹಿಡ್ಕೊಂಡೇ ಹೋಗಬೇಕು ಅಂತ ಏನು ವಿಧಾನ ಇಲ್ಲ. ಅವರು ಒಂದು ಪುಟ್ಟ ಭಾಗವನ್ನು ತಗೊಂಡು ಹೋದ್ರೆ ಸರಿ. ಮನೆಯ ದೇವರ ಕೋಣೆಯಲ್ಲಿ ಒಂದಿಷ್ಟು ಶಾಲಗ್ರಾಮ ಸಂಸ್ಥಿತಿ ಇದ್ದೇ ಇರ್ತದೆ. ಆ ಸನ್ನಿಧಾನಕ್ಕೆ ತಾವು ನಮಸ್ಕಾರ ಮಾಡುವುದಕ್ಕೆ ಗೃಹದಲ್ಲಿ ಅವಕಾಶ ಇದ್ದೇ ಇರ್ತದೆ. ಅದು ಇಲ್ಲದೆ ಹೋದ್ರೂ ಪಕ್ಕದ ದೇವಸ್ಥಾನಕ್ಕೆ ಹೋಗಿ ಆದ್ರೂ ನಮಸ್ಕಾರ ಮಾಡುವುದಕ್ಕೆ ಅವಕಾಶ ಇರ್ತದೆ. ಇನ್ನೊಂದು ಏನು ತಾವು ಹೇಳ್ತಾ ಇದ್ದೀರಿ? ಈ ಗೌರಿ ಪೂಜೆ ಅಂತ ಏನ್ ಮಾಡ್ತೀವಿ ನಾವು, ಉಮಾಮಹೇಶ್ವರ ಪೂಜೆ ಅಂತಾನೆ ಒಂದ್ ಮಾಡ್ತೀವಿ. ಬಾಲ್ಯದಿಂದಲೂ ಉಮಾಮಹೇಶ್ವರ ಪೂಜೆ ಒಂದೊಂದು ಹಂತಕ್ಕೆ ಒಂದೊಂದು ಹೇಳ್ತಾ ಬಂದಾರ. ಇಲ್ಲಿ ಗೌರಿ ಪೂಜೆ ಅಂದ್ರೆ ಲಕ್ಷ್ಮೀ ಪೂಜೆನ, ಪಾರ್ವತಿ ಪೂಜೆನ ನಾವು ಸಾಧಾರಣ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಬಂತಂದ್ರೆ ಗೌರಿ ಕೂಡ್ಸೋದು, ಗೌರಿ ಕೂಡ್ಸೋದು ಅದು ಶುಕ್ರವಾರ ಗೌರಿ ಅಂತಾನೆ ಪ್ರಸಿದ್ಧಿ. ಅಲ್ಲಿನ ಶುಕ್ರವಾರ ಲಕ್ಷ್ಮಿ ಅಂತೇನೆ ಅನ್ನೋದಿಲ್ಲ. ಸೊ ಅಲ್ಲಿ ಗೌರಿ ಲಕ್ಷ್ಮೀ ದೇವಿನೇ, ಅದ್ರೊಳಗೆ ಸಂದೇಹ ಇಲ್ಲ. ಬಟ್ ಬೇರೆ ಸಂದರ್ಭದಲ್ಲಿ ಗೌರಿ ಪೂಜೆ ಅಂದ್ರೆ ನಾವು ಪಾರ್ವತಿ ಪೂಜೆನೆ ಮಾಡ್ತೀವಿ. ಬಹಳ ಜನಕ್ಕೆ ಇದು ಗೊಂದಲ ಆಗ್ತದೆ, ಏನಿದು ಎರಡು ಅಂತ. ತಾವೇನಾದ್ರೂ ಹೇಳೋದಿದ್ಯಾ? ಈಗ ತುಳಸಿ ಪೂಜೆ ಗೌರಿ ಪೂಜೆ ಅಂತ ಏನ್ ಹೇಳಿದ್ರಲ್ಲ, ಇದು ಬರೀ ವಿವಾಹಿತ ಸ್ತ್ರೀಯರಿಗೆ ಮಾತ್ರ ಅಲ್ಲ. ಇದು ಒಂದು ಸ್ಪಷ್ಟನೆ, ನಂದೇನು ಪ್ರಶ್ನೆ ಏನಿಲ್ಲ, ಸ್ಪಷ್ಟನೆ ಕೊಡ್ತಾ ಇದೆ. ಅದು ಚಿಕ್ಕ ಮಕ್ಕಳಿಂದ ಶುರು ಮಾಡಬೇಕು. ತುಳಸಿ ಪೂಜೆ ಮತ್ತೆ ಗೌರಿ ಪೂಜೆ ಇದು ನಿತ್ಯ ಕರ್ಮ ಆಗಬೇಕು. ಹೇಗೆ ಈಗ ಉಪನೀತ ವಟುವಿಗೆ ಹೇಗೆ ನಾವು ಸಂಧ್ಯಾ ವಂದನೆ ಇತ್ಯಾದಿಗಳೆಲ್ಲ ಹೇಗೆ ನಿತ್ಯ ಕರ್ಮ, ಹಾಗೆ ಹುಡುಗಿಯರಿಗೆ ನಿಯಮ ಇಲ್ಲ, ಉಪನಯನ ಆಗ್ಬೇಕಂತನೂ ನಿಯಮ ಇಲ್ಲ. ಅವ್ರಿಗೆ ಒಂದು ನಡಿಲಿಕ್ಕೆ ನಡಿಗೆ ಗಿಡಿಗೆ ಬಂದಿಕ್ಕೆ ಶುರು ಮಾಡಿದಾಗಿಂದ ತುಳಸಿ ಪೂಜೆ ಗೌರಿ ಪೂಜೆ ಅವರ ನಿತ್ಯಾನುಷ್ಠಾನದಲ್ಲಿ ನಾವು ಸೇರಿಸಲೇಬೇಕು. ಈ ಹಂತದೊಳಗೆ ಶ್ರೀಮದ್ ಆಚಾರ್ಯರು ಪುರುಷರಿಗಿಂತ ಹೆಚ್ಚು ಒಂದು ಸಲೀಸಾಗಿರುವಂತ ಧರ್ಮ ಮಾರ್ಗ ಸ್ತ್ರೀಯರಿಗೆ ಕೊಟ್ಟಿದ್ದು. ಇದು ಸ್ತ್ರೀಯರಿಗೆ ಹೆಚ್ಚಾಗಿ ಇದು ಬಾಲಕಿಯರಿಂದ ಶುರು ಆಗಬೇಕು. ಅದು ಒಂದು ಪುರುಷರಿಗೆ ಆಯಾ ವಯಸ್ಸಿಗೆ ತಕ್ಕಂತೆ ಬಹಳ ಶಾಸ್ತ್ರೋಕ್ತವಾದ ನಿಯಮಗಳನ್ನ ಹಾಕಿದ್ದಾರೆ. ಬಟ್ ಸ್ತ್ರೀಯರಿಗೆ ಆದ್ರೆ ಈ ವಿಷಯದಲ್ಲಿ ಶ್ರೀಮದ್ ಆಚಾರ್ಯರು ಯಾವುದೇ ರೀತಿಯ ಒಂದು ಕಟ್ಟುಪಾಡನ್ನ ಹಾಕಿಲ್ಲ. ಮತ್ತೆ ಅತಿಯಾದ ಒಂದು ಪುರುಷರಿಗಷ್ಟು ದೈಹಿಕವಾದ ಶ್ರಮವನ್ನು ಸ್ತ್ರೀಯರಿಗೆ ಕೊಟ್ಟಿಲ್ಲ. ಇದೊಂದು ಆದ್ಯತೆಯನ್ನ ಇಲ್ಲಿ ಸ್ಮರಿಸಬೇಕು ಅಂತ ಈ ಪೂಜೆ ಸಂದರ್ಭದಲ್ಲಿ. ಇದರಲ್ಲಿ ಪ್ರಮುಖವಾಗಿ ಬಂದ ಒಂದು ಜಿಜ್ಞಾಸೆ, ಗೌರಿ ಪೂಜೆ ಅಂತ ಹೇಳಿದ್ರೆ ಲಕ್ಷ್ಮೀ ಪೂಜೆಯೋ ಪಾರ್ವತಿ ಪೂಜೆಯೋ ಅಂತ. ಗೌರಿ ಶಬ್ದ ಇಬ್ಬರಲ್ಲೂ ಸಮಾನವಾದದ್ದು. ಗೌರಿ ಅದು ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಅಂತ ನಾರಾಯಣಿಯನ್ನು ಗೌರಿ ಅನ್ನುವ ಶಬ್ದದಿಂದ ಉಲ್ಲೇಖ ಮಾಡಿದ್ದಿದೆ. ಗೌರಿ ಅಂದ್ರೆ ಸುಂದರಿ ಅಂತ ಅರ್ಥ. ಅವಧ ತಸ್ಸಿತೋ ಗೌರಹ, ಗೌರ ಅಂದ್ರೆ
ಶಾರೀರಿಕವಾಗಿ ಸುಂದರವಾದ ಬಣ್ಣವುಳ್ಳವಳು ಗೌರಿ ಅಂತ ಆಕೆಯನ್ನು ಕರೆಯುವುದು. ಹಾಗಾಗಿ ಗೌರಿ ಅನ್ನೋದು ಇಬ್ಬರಿಗೂ ಸಮಾನ. ಆದರೆ ಗೌರಿ ಶಬ್ದವನ್ನು ಹೆಚ್ಚಾಗಿ ನಾವು ಬಳಸ್ತಕ್ಕಂಥದ್ದು ಪಾರ್ವತಿ ದೇವಿಯಲ್ಲಿ. ಅದರಲ್ಲೂ ಸೌಭಾಗ್ಯ ವೃದ್ಧಿಗೋಸ್ಕರ ಸ್ತ್ರೀಯರಿಗೆ ವಿಧಾನ ಮಾಡಿರುವ ಪೂಜೆಯಲ್ಲಿ ಪಾರ್ವತಿ ಪರಮೇಶ್ವರ ಪೂಜೆ ಹೆಚ್ಚು ಚಾಲ್ತಿಯಲ್ಲಿರುವಂಥದ್ದು. ಆ ದೃಷ್ಟಿಯಿಂದ ಗೌರಿ ಪೆಟ್ಟಿಗೆ, ಗೌರಿ ಪೂಜೆ, ಸುವಾಸಿನ್ಯ ಆರಾಧನಾ, ಇದರಲ್ಲೆಲ್ಲ ಗೌರಿ ದೇವಿಗೆ ವಿಶೇಷವಾದ ಸ್ಥಾನಮಾನ ಇದೆ. ಅದರ ಜೊತೆಗೆ ಮಹಾಲಕ್ಷ್ಮಿ ಆರಾಧನೆ ಗೌರಿಯ ಅಂತಸ್ಥಿತ ಸ್ವರೂಪದಲ್ಲಿ ಮಾಡ್ತಕ್ಕದ್ದು. ಅದನ್ನ ಗೌರಿ ಅಂದ್ರೆ ಪಾರ್ವತಿಯ ಜೊತೆಗೆ ಲಕ್ಷ್ಮೀ ದೇವಿಯ ಪೂಜೆಯೂ ನಡಿಬೇಕು. ಇದು ಮಧ್ವಾಚಾರ್ಯರು ಪಟ್ಟಂತಹ ಅನುಸಂಧಾನದ ಪ್ರಕ್ರಿಯೆಯಲ್ಲಿ ಒಂದು ಪ್ರಮುಖವಾದ ವಿಷಯ ಅಂತ ಹೇಳಿದ್ರೆ, ಗೌರಿಯನ್ನು ದೂರ ಮಾಡ್ಲಿಕ್ಕಿಲ್ಲ, ಲಕ್ಷ್ಮಿಯನ್ನು ದೂರ ಮಾಡ್ಲಿಕ್ಕಿಲ್ಲ. ರುದ್ರನನ್ನು ಆರಾಧನೆ ಮಾಡುವಾಗ ರುದ್ರಾಂತರ್ಗತನಾಗಿ ಪ್ರಾಣಸ್ಥನಾಗಿ ಸಂಕರ್ಷಣನೋ ನರಸಿಂಹನೋ ಭಗವಂತನ ಸ್ವರೂಪದ ಚಿಂತನೆ ಮಾಡುವಂತಹದ್ದಿದೆ. ಹಾಗೆ ಗೌರಿ ಅಂತಸ್ಥಿತಳಾಗಿ ಗೌರಿಪತಿಯಾದಂತಹ ಗೌರಿ ಪತ್ಯಂತರ್ಗತ ಜಯಾ ಸಂಕರ್ಷಣನನ್ನು ಚಿಂತನೆ ಮಾಡುದು. ಹಾಗಾಗಿ ಜಯಾರೂಪಿಣಿ ಅಂತ ಅನಿಸಿದ ಜಯಂತಿಯನ್ನು ಆಲೋಚನೆ ಮಾಡ್ಲಿಕ್ಕಿದೆ. ಈಗ ಮುಂದಿನ ವಿಷಯಕ್ಕೆ ನಾವು ಪ್ರವೇಶ ಮಾಡೋಣ. ಸ್ತ್ರೀಯರಿಗೆ ಇನ್ನೊಂದು ಪ್ರಮುಖವಾದಂತಹ ಸಾಧನೆ ಅಧ್ಯಯನ. ಒಂದು ಪುಸ್ತಕ ಅಥವಾ ಶ್ರವಣ ಇದಿಲ್ಲದೆ ಏಕಾಂತದಲ್ಲಿ ಮಾನಸ ಆಲೋಚನೆ ಮಾಡಿಕೊಂಡು ತಮ್ಮ ಪ್ರತಿಯೊಂದು ಕೆಲಸವನ್ನು ಕೂಡ ಅಧ್ಯಾತ್ಮದ ಸಾಧನೆ ಮಾಡಿಕೊಳ್ತಕ್ಕಂಥದ್ದು ಮತ್ತೊಂದು. ದಾಸರೆಲ್ಲ ಹೇಳ್ತಾರಲ್ವ, ಆಕಳಿಸುವಾಗ ಕೃಷ್ಣ ಮಕ್ಕಳು ಆಡಿಸುವಾಗ ಕೃಷ್ಣ ಎನ್ನಬಾರದೆ ಅಂತ. ಒಂದೊಂದು ಕೆಲಸದಲ್ಲೂ ಕೂಡ ದೇವಿ ಚಿಂತನೆ ಇದೆ, ದೈವಿ ನಾಮಗಳ ಅನುಸಂಧಾನಗಳಿದ್ದಾವೆ. ಆ ದೃಷ್ಟಿಯಲ್ಲಿ ಸ್ತ್ರೀಯರು ಮೋಕ್ಷದ ಸಾಧನೆಯನ್ನು ನಡೆಸುವುದಕ್ಕೆ ಯಾವ ರೀತಿಯ ಅನುಸಂಧಾನಗಳನ್ನು ರೂಢಿಸಿಕೊಳ್ಳಬೇಕು, ಎಷ್ಟರ ಮಟ್ಟಿಗೆ ದಾಸವರಿಯರುಗಳು ಆಚಾರ್ಯ ಪುರುಷರುಗಳು ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅನ್ನುವ ಚಿಂತನೆಯನ್ನು ಶ್ರೀಮತಿ ಮೈತ್ರೇಯಿ ಮೋಹನಾಚಾರ್ಯರು, ನಮ್ಮಲ್ಲೇ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ವಾಂಸರು ಮೋಹನಾಚಾರ್ಯರು, ಅವರ ಧರ್ಮಪತ್ನಿ, ಅವರು ನಿರೂಪಿಸಬೇಕು ಅಂತ ನಾನು ಅವರಿಗೆ ನಿರ್ದೇಶನ ಕೊಡ್ತೇನೆ. ತಥಾ ಪರಮಹಂಸಾನಾಂ ಮುನೀನಾಂ ಅಮಲಾತ್ಮನಾಂ ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮಹಿ ಸ್ತ್ರೀಯ ಅಂತ ಭಾಗವತದಲ್ಲಿ ಕುಂತಿ ದೇವಿಯರ ಸ್ತೋತ್ರ ಮಾಡಿದ್ದಾರೆ. ಆ ಶ್ಲೋಕದ ಮೂಲಕವೇ ಇವತ್ತಿನ ಸ್ತ್ರೀಯರ ಸಾಧನೆ ಅನ್ನೋ ವಿಷಯದಲ್ಲಿ ನಾನು 4 ಮಾತುಗಳನ್ನ ಆಚಾರ್ಯ ನಮಸ್ಕಾರ ಮಾಡ್ತಾ ಪ್ರಾರಂಭ ಮಾಡ್ತೇನೆ. ನಾವು ಸ್ತ್ರೀಯರು ಹೇಗೆ ದೇವರನ್ನು ಕಾಣುವುದು? ಅದೇ ವಿಷಯ. ಕುಂತಿ ದೇವಿಯರ ಸ್ತೋತ್ರ ಮಾಡಿದ್ದಾರೆ. ಅದರ ಮೂಲಕ ನಾನು ಇವತ್ತು ನನ್ನ ಒಂದ್ 4 ಮಾತುಗಳನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹೇಳ್ತಾಳೆ, ರಥಾರೂಢನಾಗಿ ದ್ವಾರಕ್ಕೆ ಹೊರಡಿ ನಿಂತಿರ್ತಾನೆ ಕೃಷ್ಣ. ಅವನ ಪ್ರತ್ಯಕ್ಷದಲ್ಲಿ ಕಣ್ಣು ಮುಂದೆ ನಿಂತಿದ್ದಾನೆ. ಅವನ್ನ ನೋಡ್ತಾ ಕೇಳ್ತಾಳೆ ಕುಂತಿದೇವಿಯರು, ಸ್ವಾಮಿ ನೀನು ವಿಮಲಾತ್ಮರಿಗೆ, ಭಕ್ತಿ ಯೋಗಿಗಳಿಗೆ, ಜ್ಞಾನಿಗಳಿಗೆ ಅಂಥವ್ರಿಗೆ ಮಾತ್ರ ನೀನು ಸಿಕ್ತಿ, ನಮಗ್ ಸಿಗೋಲ್ಲ. ನಾವು ಸ್ತ್ರೀಯರು. ಯಾಕೆ? ಸ್ತ್ರೀ ಅಂದ್ರೇನೆ ಅರ್ಥ ಅದೇ, ಮುಚ್ಚಲ್ಪಟ್ಟವರು. ಅಂದ್ರೆ ಅನೇಕ ವಿಧಿಗಳಿಂದ ನಮ್ಮನ್ನ ಮುಚ್ಚಿದ್ದಾರೆ. ಇಂಥದ್ದು ಮಾಡಿ, ಹೀಗೆ ಮಾಡಬೇಡಿ, ಬೇಡಿ ಅಂತ ಕೆಲವೊಂದು ವಿಧಿಗಳನ್ನ ಹಾಕಿ ನಮ್ಮನ್ನ ಮುಚ್ಚಿಟ್ಟಿದ್ದಾರೆ. ಎಲ್ಲವೂ ನಾವು ಮಾಡ್ಲಿಕ್ಕೆ ಆಗಲ್ಲ. ಅಂತಹ ಸ್ತ್ರೀಯರು ನಿನ್ನನ್ನು ನಾವು ಹ್ಯಾಕೆ ಕಾಣ್ಲಿಕ್ಕೆ ಸಾಧ್ಯ? ನಮ್ಮ ಸ್ನೇಹ ಕೇವಲ ನಮ್ಮ ಸಂಸಾರದಲ್ಲೇ ನಮ್ಗೆ ಸೀಮಿತವಾಗಿಬಿಟ್ಟಿದೆ. ನಮ್ಮ ಸ್ನೇಹ ಅನ್ನೋದು ನಿನ್ನವರೆಗೆ ಬರ್ಲಿಕ್ಕೆ ಆಗ್ತಾನೇ ಇಲ್ಲ. ಹಾಗಾಗಿ ಅದಕ್ಕೆ ಮಾರ್ಗ ತೋರಿಸುವಂತ ದೇವತಾ ಸ್ತ್ರೀ ಕುಂತಿದೇವಿಯರು ನಮ್ಮ ಪರವಾಗಿ ಅವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಕೃಷ್ಣನಲ್ಲಿ. ಮತ್ತೆ ನೀವು ಇವಾಗ ಹೇಳ್ತೀರಾ ಪ್ರಾರ್ಥನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು, ಅವ್ರು ಯಾವ ರೀತಿ ಪ್ರಾರ್ಥನೆ ಮಾಡಿದ್ದಾರೆ? ಅದ ಸಾಲಿಗ್ರಾಮ ಪೂಜೆ ರೀತಿ ಮಾಡ್ಬೋದು ಅಂತ ಪ್ರಾರ್ಥನೆ ಮಾಡಿದಾರ, ಅಥವಾ ವೇದಗಳು ಓದ್ಬೋದು, ಹೆಣ್ಮಕ್ಳು ಏನೇನ್ ಮಾಡ್ಬೋದು, ಸ್ತ್ರೀಯರು ಏನೇನ್ ಮಾಡ್ಬೋದು ಅಂತ ಹೇಗೆ ಪ್ರಾರ್ಥನೆ? ಶಾಸ್ತ್ರ ಅಧ್ಯಯನಕ್ಕಾಗ್ಲಿ ಸಾಲಿಗ್ರಾಮ ಪೂಜೆಗಳಿಗೆ ಅಧಿಕಾರಿಗಳು ನಾವಲ್ಲ. ಹಾಗಿದ್ಮೇಲೆ ನಮ್ಮ ಸಾಧನೆ ಹೇಗೆ ಅಂತ ತೋರ್ಸ್ಲಿಕ್ಕೋಸ್ಕರನೇ ವಾದಿರಾಜ ಗುರು ಸಾರ್ವಭೌಮರು ನಮಗೆ ಸುಲಭ ಪೂಜೆಯನ್ನು ಒಂದು ಮಾರ್ಗವನ್ನು ತೋರಿಸ್ಕೊಟ್ರು. ಅಂದ್ರೆ ಈ ಒಂದು ಆಕ್ಷೇಪ, ಈ ಅಬ್ಜೆಕ್ಷನ್ ಇವತ್ತು ತೆಗೆದಿದ್ದಲ್ಲ, ಎಲ್ಲರ ಪರವಾಗಿ ಅವತ್ತೇ ಹೇಳ್ಬಿಟ್ಟು ಮುಂದಿನವರು ಈ ತರ ವಿತ್ತಂಡವಾಗಿ ಪ್ರಶ್ನೆ ಮಾಡ್ತಾರಪ್ಪ, ಹೀಗೆ ಉತ್ತರ ಕೊಟ್ಬಿಡು ಅಂತ. ಅದಕ್ಕೆ ವಾದಿರಾಜ ಗುರು ಸಾರ್ವಭೌಮರು ಕೂಡ ಪಂಚೀಕರಣ ಆಟ ಅಂತೆ ಶಾಸ್ತ್ರದ ಪಾಠವನ್ನು ನಮ್ಗೆ ಆಟವನ್ನಾಗಿ ಸುಲಭವಾಗಿ ತೋರಿಸ್ಕೊಟ್ರು. ಹೇಗಂದ್ರೆ ನಾವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಯಾವ ಕೆಲಸವನ್ನು ಬಿಡಲ್ಲ, ಪ್ರತಿಯೊಂದು ಮಾಡೇ ಮಾಡ್ತೀವಿ. ಸ್ನಾನ, ವಸ್ತ್ರಧಾರಣೆ, ಊಟ, ಉಪಚಾರ, ಅತಿಥಿ ಸತ್ಕಾರ, ಮಕ್ಕಳಿಗೆ ಗಂಡ ಮಕ್ಕಳಿಗೆ ಊಟಕ್ಕೆ ಬಡಿಸೋದು, ಅಡಿಗೆ ಮಾಡೋದು, ಎಲ್ಲ ಕರ್ಮವನ್ನು ಮಾಡ್ತೀವಿ. ಎಲ್ಲವನ್ನೂ ದೇವರ ಪೂಜೆ ಅಂತ ಅನುಸಂಧಾನ ಮಾಡಬೇಕು. ಇದನ್ನು ವಿಶೇಷವಾಗಿ ಕೊಟ್ಟವರು ನಮ್ಮ ಶ್ರೀಮದಾಚಾರ್ಯರು. ಅವರ ಮಹತ್ ಕೊಡುಗೆ ಇದು, ಮಧ್ವಾಚಾರ್ಯರ ಕೊಡುಗೆ ಇದು. ಎಲ್ಲದರಲ್ಲೂ ಭಗವಂತನ ಚಿಂತನೆ ಮಾಡಿ ಅನುಸಂಧಾನ ಪೂರ್ವಕವಾಗಿ ಎಲ್ಲ ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ದಾರಿಯನ್ನು ಹಾಕೊಟ್ಟಿದ್ದಾರೆ. ಈ ಪಂಚೀಕರಣದಲ್ಲಿ ಆಗುವಾಗ ಈಗ ಸಾಲಿಗ್ರಾಮ ಪೂಜೆ ಅಂತ ನೀವು ಕೇಳಿದ್ರಿ, ನಮ್ಗೆ ಅದಕ್ಕೆ ಅಧಿಕಾರ ಇಲ್ಲ. ಹಾಗಾದ್ರೆ ಹೇಗೆ ನಾವು ಅದರ ಪುಣ್ಯ ಪಡೆಯೋದಾದ್ರೂ ಹೇಗೆ? ಬಗೆ ಹೇಗೆ ಅಂದ್ರೆ ಪಂಚಮಹಾಭೂತಗಳು ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಇವುಗಳಲ್ಲಿರುವ ಭಗವತ್ ರೂಪಗಳ ಚಿಂತನೆ ಮಾಡ್ತಾ ಹೋದ್ರೆ, ಅಂದ್ರೆ ಈಗ ಒಂದು ನೀರನ್ನು ನೋಡಿದ್ವಿ ಅಂದ್ರೆ ನೀರಿನಲ್ಲಿರುವ ರೂಪ, ನಮ್ಮಲ್ಲಿರುವ ರೂಪ, ಎಲ್ಲಾ ಕಡೆ ವ್ಯಾಪ್ತನಾಗಿರುವ ರೂಪ, ಭಗವಂತನ ರೂಪ, ಅದನ್ನೆಲ್ಲ ಐಕ್ಯ ಚಿಂತನೆ ಮಾಡಿದ್ರೆ
ಆ ನೀರಿನಿಂದ ದೇವರಿಗೆ ನಾವು ಅಭಿಷೇಕ, ಸಾಲಿಗ್ರಾಮಕ್ಕೆ ಪುರುಷರ ಅಭಿಷೇಕ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ನಮಗೆ ಅನಾಯಾಸವಾಗಿ ಒದಗಿಸ್ಕೊಡ್ತಾನೆ ಪರಮಾತ್ಮ. ಇಂತಹ ಸುಲಭ ಮಾರ್ಗವನ್ನು ನಮಗೆ ಮದಿರಾಜ ಗುರು ಸಾರ್ವಭೌಮ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಸ್ತ್ರೀಯರಿಗೆ ಹೇಳಿದ್ದು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ. ನಮಗೆ ಭೀಷ್ಮ ಪಂಚಕ, ವಿಷ್ಣು ಪಂಚಕ, ಪಯೋವ್ರತ, ದೇಹಧಾರಣೆ ಇದ್ದವರು, ಸಾಮರ್ಥ್ಯ ಇದ್ದವರು, ಏನೋ ಒಂದು ದೈಹಿಕ ಸಮಸ್ಯೆ, ಏನೋ ಒಂದು ಆರೋಗ್ಯ ಇದ್ದೇ ಸಮಸ್ಯೆ ಇರುತ್ತೆ. ಅಥವಾ ಏನೋ ಒಂದು ಸಾಂಸಾರಿಕ ಸಮಸ್ಯೆ ಎಲ್ಲ ಹೇಳ್ಕೊಳ್ಳಿಕ್ಕೆ ಅನುಕೂಲತೆಗಳಿದ್ದಾಗ ಮಾಡ್ಲೇಬೇಕು, ವಿಧಿ ಇದೆ. ಆಗಿಲ್ಲ ಅಂದಾಗ ಏನ್ ಮಾಡ್ಬೇಕು? ಅದಕ್ಕೆ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಒಂದ್ ಕಡೆ ಹೇಳ್ತಾರೆ, ಪ್ರತಿ ಒಂದು ಕರ್ಮವನ್ನು ಅರ್ಪಣೆ ಮಾಡ್ತಾ ಬರ್ಬೇಕಾದ್ರೆ, ಹರಿ ನಿವೇದಿತ ನೈವೇದ್ಯವನ್ನು ಭೋಜನೆ ಮಾಡ್ಬೇಕಾದ್ರೆ ಅಲ್ಲಿ ಪದಾರ್ಥಗಳಿರುವ ಭಗವದ್ ರೂಪಗಳನ್ನ ಅರ್ಥ ಅನುಸಂಧಾನ ಪೂರ್ವಕವಾಗಿ ನಾವು ಊಟ ಮಾಡಿದ್ರೆ ಅಂತವನ್ನ ನಿತ್ಯೋಪವಾಸಿ ಅಂತ ಕರೆದ್ರು. ನೀವು ಪಯೋವ್ರತ, ವಿಷ್ಣು ಪಂಚಕ ಏನು ಮಾಡ್ಲಿಕ್ಕೆ ಶಕ್ಯ ಇಲ್ವಾ ನಿಮ್ಗೆ, ಸಾಧ್ಯ ಇಲ್ವಾ ನಿಮ್ಗೆ, ಅಷ್ಟು ಶಕ್ತಿ ಇಲ್ವಾ, ಹೀಗೆ ಭಗವಂತನ ಚಿಂತನೆ ಮಾಡ್ತಾ ಊಟ ಮಾಡಿ. ಇದೇ ಒಂದು ಭಗವತ್ ಪೂಜೆ, ಸುಲಭ ಸಾಧನೆ ಇದು ಅಂತ ತೋರಿಸ್ಕೊಟ್ಟಿದ್ದಾರೆ ನಮ್ಗೆ. ಇಷ್ಟೇ ಅಲ್ಲ, ಸ್ತ್ರೀಯರಿಗೆ ಅನೇಕ ವಿಧವಾದ ಸಾಧನ ಮಾರ್ಗಗಳು ಅನೇಕ ಇವೆ. ಒಂದೆರಡು ನೋಡೋಣ. ಈಗ ಗಂಡ ಮಾಡಿದ್ರೆ ಅದ್ರಲ್ಲಿ ಪುಣ್ಯ ನಮ್ಗೆ ಅರ್ಧ ಭಾಗ ಬಂದ್ಬಿಡುತ್ತು. ಅದನ್ನೇ ಅಚಲಾನಂದ ವಿಠಲದಾಸರು ಒಂದ್ ಕಡೆ ಹೇಳ್ತಾರೆ, ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ. ಹಾಗಾಗಿ ಆ ಪುಣ್ಯ ಅವ್ರಿಗೆ ಕೊಡದೇ ಇದ್ರೂ ಪರವಾಗಿಲ್ಲ, ಪಾಪ ಕಾರ್ಯ ಮಾಡಿ ಆ ಪಾಪವನ್ನು ಅವ್ರಿಗೆ ಹೋಗೋ ಕೆಲಸ ನಾವು ಮಾಡೋದು ಬೇಡ. ನಮ್ಮ ಕೈಲಾದಷ್ಟು ಧರ್ಮ ಮಾರ್ಗದಲ್ಲಿ ನಡೀತಾ ಹೋಗೋಣ. ಅವರು ಏನು ಧರ್ಮ ಕಾರ್ಯವನ್ನು ಮಾಡ್ತಾರೆ ಅವರಿಗೆ ಸಹಧರ್ಮಿಣಿಯಾಗಿದ್ದು ನಿತ್ಯ ಅವರಿಗೆ ಅನುಸರಿಸಿ ನಾವು ನಡೆದ್ರೆ ಇದೇ ಒಂದು ದೊಡ್ಡ ಸಾಧನೆ. ಮತ್ತೆ ನಾವು ಮಾತ್ರ ಮಾಡೋದಲ್ಲ, ನಮ್ಮ ಪರಿವಾರದವರನ್ನೆಲ್ಲರನ್ನೂ ಈ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ನಾವು ಮಾಡೋದು ನಮ್ಮ ದೊಡ್ಡ ಕರ್ತವ್ಯ. ಮಕ್ಕಳಿಗೆ ಆಗಾಗ ಮೇಲಿಂದ ಮೇಲೆ ಧರ್ಮದ ಉಪದೇಶಗಳನ್ನ ಮಾಡ್ತಾ ಅವರಿಗೆ ಆ ಅನುಸಂಧಾನ ಇದು ಚಿಂತನೆ ಹೇಳ್ಕೊಡ್ತಾ ಹೋಗ್ತಾ ಇದ್ರೆ ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಶ್ರೀಮದಾಚಾರ್ಯರು ಪಕ್ಷಪಾತ ಮಾಡಿದ್ದಾರೆ. ಹೆಂಗೆ ಅಂದ್ರೆ ಅದಕ್ಕೆ ನಾವ್ ಹೆಮ್ಮೆ ಪಡ್ಬೇಕಲ್ವಾ? ಸ್ತ್ರೀಯರ ಪಕ್ಷದಲ್ಲಿ ಪಾತ ಮಾಡಿದ್ದಾರೆ. ಹೆಂಗೆ ಅಂದ್ರೆ ಗಂಡ ಮಾಡಿದ ಪಾಪ ನಮಗೆಂದು ತಟ್ಟೋದಿಲ್ಲ, ಅವನ ಪುಣ್ಯ ಮಾತ್ರ ನಮಗ್ ಅಲ್ವಾ? ಯಾರು ಹೆಣ್ಮಕ್ಳು ಆಚರಣೆ ಬೈಯೋಗಿಲ್ಲ. ಇದು ಯಾವ ಸಂವಿಧಾನದಲ್ಲೂ ಇದು ಎಲ್ಲೂ ಕೊಟ್ಟಿಲ್ಲ. ಈಗೆಲ್ಲ ಮಹಿಳೆಯರಿಗೆ ಮೀಸಲಾತಿ, ಅದು ಇಷ್ಟು ಮೀಸಲಾತಿ ಯಾರು ಕೊಟ್ಟಿದ್ದು ಅಂತ, ಇದು ಶ್ರೀಮದಾಚಾರ್ಯರ ಒಂದು ಅಲ್ಲ, ಮಹಿಳೆಯರಿಗೆ ಮೀಸಲಾತಿ ಅನ್ನೋದು ಮಧ್ವಾಚಾರ್ಯ ಕಾಲದಿಂದ ಪ್ರಾರಂಭ ಆಗಿದೆ. ಪುರುಷರನ್ನ ಅವಾಗೆ ನಿಮಗಿಂತ ಸ್ತ್ರೀಯರು ಯೋಗ್ಯರು, ನೀವು ಅವ್ರು ಮಾಡಿದ ಪಾಪ ನಿಮ್ಗೆ ಬರ್ತದೆ, ಪುಣ್ಯ ಮಾತ್ರ ಅವ್ರಿಗೆ ಹೋಗುತ್ತೆ. ಪುರುಷರನ್ನ ಬಿಟ್ಟು ಯಾವ ಕರ್ಮವನ್ನು ಮಾಡುವುದಿಲ್ಲ, ಎಲ್ಲವೂ ಪತಿ ಅಧಿಷ್ಠಾನದಲ್ಲೇ ಮಾಡ್ಬೇಕು. ನಾವು ಅವ್ರನ್ನ ಬಿಟ್ಟು ಯಾವ ಸಾಧನೆ ಮಾಡಿದ್ರು ನಮಗೆ ಉಪಯೋಗವೇ ಇಲ್ಲ, ನಮ್ಗೆ ಉಪಯೋಗಕ್ಕೆ ಬರಲ್ಲ. ಅವ್ರನ್ನ ಬಿಟ್ಟು ನಾವು ಮಾಡ್ತೀವಿ ಅಂತ ಹೇಳೋಗೇ ಇಲ್ಲ. ಎಲ್ಲವೂ ಅವರ ಮಾರ್ಗದರ್ಶನದಲ್ಲೇ ಮಾಡ್ಕೊಂಡು ಹೋಗ್ಬೇಕು ನಾವು, ನಿಜ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಅದು ಅನ್ಯೋನ್ಯವಾಗಿ ಕೊಟ್ಟಿದ್ದಾರೆ. ಹೌದು, ಗಂಡಸಿಗೂ ಕೂಡ ಪತ್ನಿ ಸಪತ್ನಿ ಇದ್ದಾಗ ಅವಳನ್ನು ಬಿಟ್ಟು ಯಾವ ಕಾರ್ಯವನ್ನು, ಪಿತೃ ಕಾರ್ಯಗಳನ್ನು ಬಿಟ್ರೆ ಇನ್ ಯಾವ ಕಾರ್ಯಕ್ಕೂ ಪತ್ನಿ ಇಲ್ಲದೇನೆ ಮಾಡೋದಿಲ್ಲ ಅನ್ನೋ ಆಜ್ಞೆಯನ್ನ ಪುರುಷರಿಗೂ ಹಾಕಿದ್ದಾರೆ. ಅಲ್ಲ, ಇದೊಂದು ಒಂದು ಪ್ರಶ್ನೆ, ಎಲ್ಲಾ ಪಿತೃ ಕಾರ್ಯದಲ್ಲೂ ಅವಳ ಸನ್ನಿಧಾನ ಬೇಕು. ಪಿತೃ ಕಾರ್ಯದಲ್ಲೂ ಹೌದು, ಬೇಕೇ ಬೇಕು. ಸಹಕಾರ ಅವಳೇ ಮಾಡ್ಬೇಕು ಅಂತಾನೆ ಇರೋದು. ಅಲ್ಲ, ಇನ್ನೊಂದು ಪ್ರಶ್ನೆ ಇಲ್ಲಿ, ಎಲ್ಲಾ ಪತ್ಯಂತರ್ಗತ ಅಂತ ಹೇಳೋದು ಕ್ರಮ ಇದೆ. ಆದ್ರೆ ಆ ಪತಿ ಧರ್ಮ ಮಾರ್ಗದಲ್ಲಿದ್ರೆ ನಾವು ಪತ್ಯಂತರ್ಗತದ್ದು ಫಲನ, ಅಧರ್ಮ ಮಾರ್ಗದಲ್ಲಿ ಅಂತ ಕಾಲದಲ್ಲಿ ಹೇಗೆ ಅಂದ್ರೆ ಪ್ರೀತಿಯಿಂದ ಅವರ ಮನವೊಲಿಸಿ ಅವರನ್ನೂ ಧರ್ಮ ಮಾರ್ಗಕ್ಕೆ ನಾವೇ ಕರ್ಕೊಂಡು ಹೋಗ್ಬೇಕು ಅಂತ ಸಾಮರ್ಥ್ಯ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ಅದನ್ನ ನಾವು ಸರಿಯಾಗಿ ಬಳಕೆ ಮಾಡ್ಕೊಂಡು ಹೋಗ್ಬೇಕು. ಅಯ್ಯೋ ಗಂಡ ಮಾಡಲ್ಲ, ನನ್ ಪಾಡಿಗೆ ನಾನು ಮಾಡ್ಕೊಂಡು ಇದ್ಬಿಡ್ತೀನಿ ಸಾಧನೆ, ಅವನ್ನ ಬಿಟ್ಬಿಟ್ಟು ನಾನು ದೂರ ಇರ್ತೀನಿ ಅನ್ನೋದು ಅಲ್ಲ. ನಾವು ನಮ್ಮ ಕರ್ತವ್ಯ ಇದೆ ಅಲ್ಲಿ, ನಾವು ಅವನ್ನ ನನ್ನ ಸನ್ಮಾರ್ಗದಲ್ಲಿ ಬರುವ ಹಾಗೆ ಮಾಡಿ ಉಪದೇಶ ಮಾಡಿ ಪ್ರೀತಿಯಿಂದ ಮನವೊಲಿಸಿ ಖಂಡಿತ ಬರ್ತಾನೆ. ಹೆಂಡತಿ ಮಾತು ಗಂಡ ಕೇಳ್ತಾನೆ. ಈ ವಿಷಯದಲ್ಲಿ ಈಗ ಅಶಕ್ತರಾಗಿದ್ರೆ ನಾವು ಮಾತ್ರ ಸಾಧನೆ ಮಾಡ್ತಾರೆ, ನಮಗೆ ಪೂರ್ಣ ಫಲ ಇದೆಯೋ ಇದೆ. ಯಾವಾಗ ಅವ್ರ ಅಪ್ಪಣೆ ತಗೊಂಡ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಅವ್ರ ಅಪ್ಪಣೆ ಕೊಡ್ಬೇಕು. ಇನ್ನೊಂದು ಬರುತ್ತೆ ತೀರ್ಥಯಾತ್ರೆಗಳು. ಈಗ ಆದಷ್ಟು ಅವರ ಸೇವೆಯಲ್ಲಿ ನಮಗೆಲ್ಲಾ ಯಾತ್ರೆಯ ಫಲಗಳು ಸಿಗುತ್ತೆ ಅಂದ್ಮೇಲೆ ಅಲ್ಲ, ಯಾವ್ದೋ ಒಂದು ಸಂದರ್ಭದಲ್ಲಿ ಕ್ಷೇತ್ರ ದರ್ಶನ ಮಾಡ್ಬೇಕಾಗಿ ಅಂತ ಸಂದರ್ಭ ಬಂದಾಗ ಅವ್ರ ಅಪ್ಪಣೆ ತಗೊಂಡು ಅವ್ರಿಗೆ ಯಾವ್ದು ತೊಂದರೆಗಳಾಗದೆ ಇದ್ರೆ ಮನೆಯಲ್ಲಿ ಅವ್ರಿಗೆಲ್ಲ ಅನುಕೂಲತೆಗಳು ಮಾಡಿಕೊಟ್ಟು ಅವ್ರು ನೋಡ್ಕೊಳಕ್ ಮನೆಯಲ್ಲಿ ಇದ್ದಾರೆ ಅಂದಾಗ ಅಂತ ಸಂದರ್ಭದಲ್ಲಿ ಹೋಗ್ಬಹುದು. ಅಲ್ಲ, ಹಾಗಂತೇಳಿ ಎಲ್ಲಾ ಕಾಲಕ್ಕೂ ಮನೆ ಬಿಟ್ಟು ತಾಳ ತಗೊಂಡು ನಾವು ಹೊರಗೆ ಹೋಗ್ತೀವಿ ಅನ್ನೋ ತಪ್ಪು. ಅಲ್ಲ, ಅನುಮತಿ ಕೊಟ್ಟಿಲ್ಲ ಆದ್ರೂ ಅನಿವಾರ್ಯತೆ ಇದೆ ಇದ್ದಂಗೆ ಏನ್ ಮಾಡ್ಬೇಕಾಗ್ತದೆ? ಹೋಗದೆ ಇದ್ರೆ ಕ್ಷೇಮ. ಯಾಕಂದ್ರೆ ನಾವು ಹೇಳ್ತಿರೋದೇ ನಮ್ಮ ಸಿದ್ಧಾಂತವೇ ಅದಲ್ವಾ. ನಾವು ಪತಿ ಅಧಿಷ್ಠಾನದಲ್ಲೇ ಪೂಜೆ, ನಮಗೆ ಪತಿಯೇ ಪರದೈವ, ನಾವು ಪತಿಯ ಮೂಲಕವೇ ಎಲ್ಲವನ್ನು ಕಾಣಬೇಕು ಅಂತ ಇಷ್ಟೆಲ್ಲಾ ಹೇಳಿದ್ಮೇಲೆ ಕೊಟ್ಟಿಲ್ಲ ಅಂದ್ರೆ ಪ್ರಶ್ನೆನೇ ಬೇಡ, ಕೊಟ್ರೆ ಹೋಗೋಣ, ಕೊಟ್ಟಿಲ್ವಾ ಬೇಡ ಅಷ್ಟೇ. ಸಮರ್ಪಣೆ ಭಾವನೆ ಇರ್ಬೇಕು. ಗಾಂಧಾರಿ ನೀವ್ ಹೇಳಿದ್ರಲ್ಲ ಆಗ್ಲೇ, ಅಲ್ಲಿ
ಗಾಂಧಾರಿ ದೇವಿಯರೇ ಮಾಡಿ ತೋರಿಸ್ಲಿಲ್ವಾ ಆ ಮಾತನ್ನ? ನಿಜ. ಹಾಗಾಗಿ- ಗಂಡ ತಪ್ಪದಾಗ ಬೈದೂನು ಹೇಳಿದ್ರು, ಹಾ. ಆದ್ರೆ ಅದೇ ಗಂಡನಿಗೋಸ್ಕರ ಕಣ್ಣಿದ್ದು ಅಲ್ವಾ? ಕುರುಡಾಗಿ ಪುಣ್ಯ ಸಾಧನೆ ಅದಕ್ಕೆ ದೇವರು ನಮಗೆ ಸಾಧನ ಶರೀರ ಅಂತ ಕೊಟ್ಟಿದ್ದಾನೆ. ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಆಚಾರ್ಯ ಸಾಮಾನ್ಯವಾಗಿ ನಮ್ಮ ಒಂದು ಸಂಘಟನೆಯೊಳಗೋ ಅಥವಾ ಒಂದು ಸ್ನೇಹಿತರೊಳಗೋ ಒಂದು ತಂದೆ ತಾಯಿ ಆಜ್ಞಾನುಸಾರ, ಹಿರಿಯರ ಆಜ್ಞಾನುಸಾರ ಒಂದು ಗೃಹಸ್ಥ ಆಶ್ರಮಕ್ಕೆ ನಾವು ಬಂದಿರ್ತೀವಿ. ಹಿಂಗಾಗಿ ಇಲ್ಲಿ ನಾವು ಪ್ರಾಮಾಣಿಕವಾಗಿ ನಮ್ಮ ಗೃಹಸ್ಥ ಕರ್ಮಗಳನ್ನ ಅಷ್ಟು ಮಾಡ್ಕೊಂಡು ಹೋದ್ರೆ ಅಷ್ಟೇ ಪರಿಪೂರ್ಣ ಅಲ್ಲವಾ ಆ ಸಾಧನ? ಮತ್ತೆ ಹೆಚ್ಚಿಂದೆಲ್ಲ ಮಾಡ್ಲೇಬೇಕಾ ಅಂತ ಹಿಂಗೇನಾದ್ರೂ ನಿಯಮಗಳವನ ಅಂತ ಒಂದು ತಮ್ಮ ಮುಗಿಸಿದ ಕೊಳ್ಳೆ ಹಾ. ಮಾತಾಡ್ತಾರೆ. ಅದೇ ಹೀಗೆ ಇಷ್ಟೇ, ನಂದಿನ್ನೇನಿಲ್ಲ. ಧರ್ಮ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಕುಟುಂಬದ ಜೊತೆಗೆ ಇದ್ದು ನಾವು ಸಾಧನೆ ಮಾಡ್ಕೊಂಡು ಹೋಗ್ಬೇಕು, ಒಟ್ಟು ಅಭಿಪ್ರಾಯ ಮಾಡ್ಕೊಂಡು ಇಷ್ಟು. ಹೋಗ್ಬೇಕು. ಹಿರಿಯರ ಸೇವೆ, ಮತ್ತೆ ನಾವು ಒಂದು ಭೋಜನಕ್ಕೆ ಅತಿಥಿಗಳ ಸತ್ಕಾರವನ್ನು ಮಾಡುವಾಗ ಅಲ್ಲಲ್ಲಿ ಭಗವತ್ ರೂಪಗಳ ಚಿಂತನೆ ಮಾಡೋದ್ರಿಂದ ಅನಾಯಾಸವಾಗಿ ನೋಡಿ, ಅಲ್ಲಿ ದೇಹದಲ್ಲಿ ಪ್ರತಿಯೊಬ್ಬ ದೇಹದಲ್ಲಿ 72,000 ನಾಡಿಗಳಿವೆ. ಅಲ್ಲಿ ಪರಮಾತ್ಮನ ಸ್ತ್ರೀ ರೂಪ ಪುರುಷ ರೂಪ ಇದೆ. ಒಬ್ಬರಿಗೆ ಊಟಕ್ಕೆ ಬಡಿಸುವಾಗ ನಾವು ಇಷ್ಟು ಪರಮಾತ್ಮನ ರೂಪಗಳಿವೆ ಅಂತ ಚಿಂತನೆ ಮಾಡಿದ್ರೆ ಅನಾಯಾಸವಾಗಿ 32,000 ದಂಪತಿಗಳಿಗೆ ಭೋಜನ ಮಾಡಿಸಿದ ಪುಣ್ಯ ಸುಲಭವಾಗಿ ಸಿಗಬೇಕಾದ್ರೆ ನಾವು ಇಲ್ಲ ಹೀಗೆ ಬೇಡ, ನಾವು ಶಾಸ್ತ್ರವೇ ಓದ್ತೀವಿ, ನಾವು ಪಾಠಶಾಲೆಗೆ ಹೋಗ್ತೀವಿ, ಗುರುಕುಲಕ್ಕೆ ಹೋಗ್ತೀವಿ, ಅಷ್ಟೊಂದೆಲ್ಲ ಬೇಡ, ಸುಲಭ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾನೆ. ಅಂತಹ ಸುಲಭ ಪೂಜೆಯನ್ನು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ 2 ಮಾತುಗಳನ್ನ ಏನಂದ್ರೆ ನಮಗೆ ಸುಲಭ ಪಥವನ್ನು ತೋರಿಸಿಕೊಟ್ಟ ಸಮಸ್ತ ದಾಸವರ್ಗಕ್ಕೆ ಯತಿವರೆಣ್ಯರನ್ನು ಇಲ್ಲಿ ಸ್ಮರಣೆ ಮಾಡ್ತಾ ನನ್ನ ಈ 2 ಮಾತುಗಳನ್ನ ಮಧ್ವಾಚಾರ್ಯ ಅಂತರ್ಗತನಾದ ಪರಮಾತ್ಮನಲ್ಲಿ ಅರ್ಪಣೆ ಮಾಡ್ತೀನಿ. ಸ್ತ್ರೀ ಅಂದ್ರೆ ಅನೇಕ ವಿಧಾನಗಳಿಂದ ಮುಚ್ಚಲ್ಪಟ್ಟವರು. ಆಚಾರ್ಯಗಳಾಗಿದ್ದವರು ಒಂದು ಅರ್ಥ ಹೇಳ್ಬೋದು ಸ್ತರಣಾತ್ ಸ್ತ್ರೀ ಅನ್ನೋ ಅರ್ಥದಲ್ಲಿ. ಆದ್ರೆ ಶಾಸ್ತ್ರೀಯವಾಗಿ ಸ್ತ್ರೀ ಅಂದ್ರೆ ಶ್ರಯಣಾತ್ ಶ್ರೀಹಿ, ಶ್ರೀರೇವ ಸ್ತ್ರೀ. ಸ್ತ್ರೀಯ ಶ್ರಿಯಶ್ಚ ಗೇಹೇಶು ನ ವಿಶೇಷೋ ಅಸ್ತಿ ಕಶ್ಚನ. ಒಂದು ಮನೆಯಲ್ಲಿರ್ತಕ್ಕಂಥ ಸ್ತ್ರೀ ಸನ್ನಿಧಾನಕ್ಕೂ ಅದೇ ಮನೆಯಲ್ಲಿರುವ ಶ್ರೀ ಸನ್ನಿಧಾನಕ್ಕೂ ಯಾವ ವ್ಯತ್ಯಾಸ ಇಲ್ಲ. ಅಂದ್ರೆ ಸ್ತ್ರೀ ಅಂದ್ರೆ ಶ್ರಯಣಾತ್, ಭಗವಂತನನ್ನು ಪತಿಯನ್ನು ಆಶ್ರಯಿಸಿಕೊಂಡಿದ್ದಾಳೆ ಅನ್ನೋ ಅರ್ಥದಲ್ಲೂ ಸ್ತ್ರೀ ಶಬ್ದ ಇದೆ. ಮುಖ್ಯವಾಗಿ ಶ್ರೀ ಸಾನ್ನಿಧ್ಯ ಉಳ್ಳದ್ದು ಅನ್ನೋದು ಸರ್ವಮಂಗಲ ಮಾಂಗಲ್ಯ ಅಂತ ಲಕ್ಷ್ಮಿಗೆ ಹೆಸರಲ್ವಾ. ಸರ್ವಮಂಗಲ ಮಾಂಗಲ್ಯ ಅಂದ್ರೆ ಸರ್ವೇಷಾಂ ಮಂಗಲಾನಾಂ ಮಾಂಗಲ್ಯಂ ಯಸ್ಯಾಹ ಸಕಾಶಾತ್. ಒಂದು ಸುವಾಸಿನಿ, ಆಕೆ ಮುತ್ತೈದೆ ಮಂಗಲಳು ಅಂತಾದದ್ದು, ಸುಮಂಗಲೆ ಅಂತ ಅನಿಸಿಕೊಂಡದ್ದು ಲಕ್ಷ್ಮಿಯ ಸನ್ನಿಧಾನದಿಂದ. ಆ ಕಾರಣದಿಂದ ಸ್ತ್ರೀ ಅನ್ನುವ ಶಬ್ದ ಬಂದಿದೆ. ಒಂದು ಹೊಸ ಅರ್ಥವನ್ನು ಹೇಳಿದೆ ಸ್ತ್ರೀ ಅನ್ನೋದಕ್ಕೆ. ಅದು ಕೂಡ ವ್ಯಾಕರಣ, ಕುಂತಿ ಸ್ತೋತ್ರ ಹೇಳುವಾಗ ಇದ್ರ ಬಗ್ಗೆ ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ. ವ್ಯಾಕರಣದ ದೃಷ್ಟಿಯಲ್ಲಿ ಸ್ತ್ರೀ ಅನ್ನುವುದಕ್ಕೆ ಸ್ತರಣಾತ್ ಸ್ತ್ರೀ ಅನ್ನುವ ಅಭಿಪ್ರಾಯವನ್ನು ಕೂಡ ಹೇಳ್ಬೋದು. ಬಹಳ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟುಕೊಂಡು ಸುಂದರವಾದ ನಿರೂಪಣೆಯನ್ನು ಕೊಟ್ಟಿದ್ದೀರಿ. ಬಹಳ ಸಂತೋಷ. ಪರಮ ಮುಖ್ಯವಾಗಿ ನೀವು ಆಡಿದ ಮಾತಿನಲ್ಲಿ ಧರ್ಮಾನುಷ್ಠಾನ ಅನ್ನೋದು ಗೃಹಿಣಿಯದ್ದು. ಆ ಗೃಹಿಣಿ ಕರ್ತವ್ಯ ಏನಿದೆ ಅದು ಪ್ರಮುಖ. ತಾನು ಗೃಹಿಣಿ ಅಂದ್ರೆ ಸಹಧರ್ಮಿಣಿ ಅನ್ನುವ ಅರ್ಥದಲ್ಲಿ ಇರತಕ್ಕಂಥ ಶಬ್ದ ಅದು. ಸಹಧರ್ಮ ಅನ್ನುವುದರ ಹಿನ್ನೆಲೆಯಲ್ಲಿ ಅನೇಕ ಅಭಿಪ್ರಾಯಗಳಿದ್ದಾವೆ. ಅದರಿಂದ ಪತ್ಯನುಕೂಲತೆ ಅನ್ನೋದು ಧರ್ಮದ ಬಹಳ ಮುಖ್ಯ. ಪತಿಯು ಸರಿಯಾದ ಸ್ಥಿತಿಯಲ್ಲಿ ಇಲ್ಲದೆ ಹೋದಾಗಲೂ ಕೂಡ ಆತನನ್ನು ಸರಿಮಾರ್ಗಕ್ಕೆ ತರುವಂತಹದ್ದು ಕೂಡ ಗೃಹಿಣಿಯಲ್ಲಿ ಇರತಕ್ಕಂಥ ಸ್ವಭಾವ ಸಹಜವಾದ ಸಾಮರ್ಥ್ಯ. ಅದನ್ನು ಅವರು ಪ್ರಯೋಗಿಸಬೇಕು. ಪಂಚಪತಿವ್ರತೆಯರಲ್ಲಿ ಅಹಲ್ಯಾದಿಗಳು ಯಾಕೆ ಬಂದ್ರು ಅಂತ ಹೇಳುವುದಕ್ಕೊಂದು ಕಾರಣ ಇದೆ. ಅವರ ಮೇಲೆ ಆ ಕಾಲದಲ್ಲಿ ಒಂದು ಆಕ್ಷೇಪ ಇತ್ತು. ಆಕ್ಷೇಪ ಅವರು ಪತಿವ್ರತೆಯರಲ್ಲ ಅಂತ ಒಂದು ಆಕ್ಷೇಪಕ್ಕೆ ಅವಕಾಶ ಇತ್ತು. ದ್ರೌಪದಿಯ ಮೇಲೆ ಆಗ್ಲಿ ಸೀತೆಯ ಮೇಲೆ ಆಗ್ಲಿ ಒಂದು ಆಕ್ಷೇಪಕ್ಕೆ ಅವಕಾಶ ಇತ್ತು. ಆದ್ರೆ ಮಂಡೋದರಿ ಸೇರಿದ್ದು ವಿಶೇಷ. ಮಂಡೋದರಿ ಸೇರಿಕೊಂಡದ್ದು ಯಾಕೆ ಅಂದ್ರೆ ಪತಿಯನ್ನು ತಿದ್ದುವುದಕ್ಕೆ ಅಷ್ಟು ಪ್ರಯತ್ನ ಪಟ್ಟಿದ್ದಾಳೆ. ಆದ್ರಿಂದ ಅಂಥ ಸ್ಥಾನದಲ್ಲಿ ಅವಳೊಂದು ಪತಿವ್ರತೆಯ ಸ್ಥಾನಕ್ಕೆ ಬಂದಿದ್ದಾಳೆ. ತಾನು ಆ ಕೆಲಸದಲ್ಲಿ ಸೋತರು ಅವಳ ಧರ್ಮ ಕೆಡಲಿಲ್ಲ. ಅವಳು ಇವತ್ತು ಪ್ರಾತಸ್ಮರಣೀಯಳಾದಂತಹ ಪಂಚಕನ್ನಿಕೆಯರಲ್ಲಿ ಒಬ್ಬಳಾಗಿ ಇವತ್ತು ನಿಂತಿದ್ದಾಳೆ ಅನ್ನೋ ಎಲ್ಲ ಭಾವಗಳು ತಮ್ಮ ಮಾತಲ್ಲಿ ಬಂದಿದೆ. ಬಹಳ ಸುಂದರವಾಯಿತು. ಕೊನೆಯದ್ದಾಗಿ ಇನ್ನೊಂದು ಶ್ರೀಮತಿ ಭಾರ್ಗವಿ ವಿಶ್ವಮೂರ್ತಿಯವರು ಒಂದು ಮುಖ್ಯ ಪ್ರಶ್ನೆ ಇದೆ ಸ್ತ್ರೀಯರಲ್ಲಿ. ಏನಂದ್ರೆ ಇವತ್ತಿನ ಕಾಲಕ್ಕೆ ಸ್ತ್ರೀಯರು ಉದ್ಯೋಗ ಮಾಡಬೇಕಾದದ್ದು ಒಂದು ಅನಿವಾರ್ಯವಾದ ಪ್ರಸಂಗ ಅಂತ ಎಲ್ಲರಲ್ಲಿ ಭಾವನೆ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ವಿಶ್ವ ಹಾಗೆ ವ್ಯವಸ್ಥೆ ಮಾಡಿಟ್ಟಿದೆ. ಎಲ್ಲ ವಿಷಯದಲ್ಲೂ ಮೀಸಲಾತಿ ಅನ್ನೋ ಶಬ್ದ ಈಗ ಬಂತು. ಸ್ತ್ರೀಯರಿಗೆ ಎಜುಕೇಶನ್ ಅಲ್ಲಿ ಯಾವಾಗ ಮೀಸಲಾತಿ ಉಂಟು ಆವಾಗ ಮುಂದಿನ ಉದ್ಯೋಗದಲ್ಲೂ ಕೂಡ ಆ ಮೀಸಲಾತಿ ಉಂಟು. ಉದ್ಯೋಗಕ್ಕೆ ಹೋದಾಗ ಅವರ ತಮ್ಮ ಧರ್ಮವನ್ನು ತಾವು ಪಾಲಿಸುವುದಕ್ಕೆ ಎಷ್ಟರ ಮಟ್ಟದಲ್ಲಿ ಸಾಧ್ಯ ಆಗ್ತದೆ, ಏನು ಕಥೆ ಅನ್ನೋದರ ಬಗ್ಗೆ ನಮ್ಮ ವಿಶ್ವಮೂರ್ತಿಯವರು ನಮ್ಮ ವಿದ್ಯಾಪೀಠದ ಕಾರ್ಯ ವ್ಯವಸ್ಥಾಪಕ ವರ್ಗದಲ್ಲಿ ಒಬ್ಬರು, ಅವರ ಸಹಧರ್ಮಿಣಿಯಾದಂತಹ ಭಾರ್ಗವಿಯವರು ಅದರ ನಿರೂಪಣೆಯನ್ನು ಮಾಡ್ತಾರೆ. ಮೀಸಲಾತಿ ಅಂತನೋ ಮಾತು ಬಂದಾಗ ಎಲ್ಲಾ ವಿಷಯಗಳಲ್ಲೂ ಈಗ ಮೀಸಲಾತಿ ಪ್ರಾರಂಭ ಆಗಿದೆ ಹೆಂಗಸರಿಗೆ. ಯಾವಾಗ ನಾವು ವಿದ್ಯೆಯನ್ನ ಚೆನ್ನಾಗಿ ಕಲಿಸ್ತೀವಿ ಹೆಂಗಸರಿಗೆ, ಅದಲ್ಲಿಗೆ ನಿಲ್ಲೋದಿಲ್ಲ. ಅವರ ವಿದ್ಯೆ
ಎಲ್ಲಾದ್ರೂ ಒಂದ್ ಕಡೆ ಅವರು ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಪ್ರಯತ್ನ ಪಡ್ತಾರೆ. ಅದಕ್ಕೋಸ್ಕರ ಅವರು ಉದ್ಯೋಗಕ್ಕೆ ಹೋಗ್ತಾರೆ. ಉದ್ಯೋಗ ಹೋಗೋದು ತಪ್ಪ ಅಂತ ಕೇಳಿದ್ರೆ ತಪ್ಪಲ್ಲ. ಆದ್ರೆ ಯಾವ ರೀತಿ ಉದ್ಯೋಗಕ್ಕೆ ಹೋಗ್ತಾರೆ, ಅವರ ಅನುಷ್ಠಾನಗಳನ್ನ ಹೇಗೆ ಇಟ್ಕೊಂಡು ಅವರು ಯಾವ ರೀತಿಯಾದ ಒಂದು ದಿನಚರಿಯನ್ನ ಇಟ್ಕೊಂಡಿರ್ತಾರೆ, ಎಲ್ಲವೂ ಇದರಲ್ಲಿ ಮುಖ್ಯ ಆಗುತ್ತೆ. ಕಾಳಿದಾಸ ಒಂದು ಮಾತು ಹೇಳ್ತಾನೆ, ಅವ್ರಿಗೊಂದು ಸ್ತ್ರೀಯರಿಗೆ ಒಂದು ಅಶಿಕ್ಷಿತ ಒಂದು ಪಟುತ್ವ ಇದೆ ಅಂತ ಹೇಳ್ತಾನೆ. ಒಂದ್ ಕಡೆ ಹೇಳುವಾಗ ಸ್ತ್ರೀಣಾಂ ಅಶಿಕ್ಷಿತ ಪಟುತ್ವಂ ಅಮಾನುಷೀಷು ಸಂದೃಶ್ಯತೆ ಕಿಮುದಯ ಪ್ರತಿಬೋಧವತ್ಯ ಅಂತ ಹೇಳ್ತಾರೆ. ಅಂದ್ರೆ ಸ್ತ್ರೀಯರಿಗೆ ಸ್ವಾಭಾವಿಕವಾಗಿ ಒಂದು ಪಟುತ್ವ ಇರ್ತದಂತೆ. ಅದು ಯಾರು ಒಂದು ಹೇಳ್ಕೊಡ್ಬೇಕಂತಿಲ್ಲ, ಯಾವ್ದಾದ್ರು ಒಂದು ಶಿಕ್ಷಣ ಕೊಟ್ಟು ಬಂದಿರ್ತಕ್ಕಂಥದ್ದಲ್ಲ, ಸ್ವಾಭಾವಿಕವಾಗಿ ಬಂದ್ಬಿಟ್ಟು. ಇದಕ್ಕೊಂದು ಉದಾಹರಣೆ ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಸಹ ಇರ್ತದೆ. ಕೋಗಿಲೆ, ಉದಾಹರಣೆಗೆ ಕೋಗಿಲೆ ಅದ್ರ ಮೊಟ್ಟೆ ಎಲ್ಲಿಡುತ್ತೆ? ಕಾಗೆ ಗೂಡಲ್ಲಿ ತಗೊಂಡೋಗಿರುತ್ತೆ. ಅದಕ್ಕೆ ಯಾರು ಹೇಳ್ಕೊಟ್ಟಿರ್ತೀವ ನಾವು? ಇಲ್ಲ. ಸ್ವಾಭಾವಿಕವಾಗಿ ಒಂದು ಕಾಮನ್ ಸೆನ್ಸ್ ಅಂತ ಏನು ಹೇಳ್ತೀವಿ, ಅದು ಸ್ತ್ರೀಯರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅಭಿಪ್ರಾಯ ಇದರಲ್ಲಿ. ಹಾಗೇನೆ ಮಲ್ಟಿಪಲ್ ಟಾಸ್ಕಿಂಗ್ ಅಂತ ಹೇಳ್ತೀವಿ ಈಗಿನ ಕಾಲದಲ್ಲಿ. ಹೌದು. ಆ ಮಲ್ಟಿಪಲ್ ಟಾಸ್ಕಿಂಗ್ ಅಂತ ಅನ್ನೋದು ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ದಿಸ್ ಇಸ್ ಸೈಂಟಿಫಿಕಲಿ ಪ್ರೂವ್, ಅದು ವೈಜ್ಞಾನಿಕ ರೀತಿಯಲ್ಲಿ ಸಾಬೀತಾಗಿದೆ. ಉದಾಹರಣೆಗೆ ಮನೆಯಲ್ಲಿ ಈಗ ಬೆಳಗ್ಗಿನ ಒಂದು ಎಲ್ಲರೂ ಹೊರಗಡೆ ಹೋಗುವಂತ ಸಂದರ್ಭ, ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ಗಂಡನ ಕೆಲಸಕ್ಕೆ ಕಳಿಸ್ಬೇಕು, ಅತ್ತೆ ಮಾವಂದ್ರು ಅವರಿಗೆ ಒಂದು ಫಳಾಹಾರ ಇತ್ಯಾದಿ ಆಗುವಂತ ಸಂದರ್ಭ, ಎಲ್ಲಾ ಕೆಲಸಗಳು ಅದೇ ಸಂದರ್ಭದಲ್ಲೇ ಆಗ್ಬೇಕಾಗುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ತಾಳೆ ಸ್ತ್ರೀ. ಹೇಗೆ ನಿರ್ವಹಣೆ ಮಾಡ್ತಾಳೆ? ಅವಳಲ್ಲಿ ಒಂದು ಅಶಿಕ್ಷಿತ ಪಟುತ್ವ ಇದೆ. ಅದರಿಂದಾಗಿ ಅವಳು ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಸ್ತ್ರೀಯರಲ್ಲಿ ಒಂದು ಮುಖ್ಯವಾದ ಒಂದು ಗುಣ ಏನಿದೆ, ಶ್ರದ್ಧೆ. ಅದು ಸಣ್ಣದ್ದು ಸ್ವಾಭಾವಿಕವಾಗಿ ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶ್ರದ್ಧೆ ಇರಬೇಕು. ಶ್ರದ್ಧೆ ಇದ್ರೆ ಯಾವ ಕೆಲಸ ಬೇಕಾದರೂ ಸುಲಭವಾಗಿ ಮಾಡ್ಕೊಂಡು ಹೋಗ್ಬೋದು. ಈಗ ಪ್ರಸ್ತುತ ಹೇಳ್ತಿರೋದು ಆಚಾರ್ಯರು, ನಮ್ಮ ಕೆಲಸ ಕಾರ್ಯಗಳನ್ನ ಅಂದ್ರೆ ಹೊರಗೆ ಹೋಗಿ ಕೆಲಸ ಮಾಡ್ತಾ ಹೇಗೆ ನಾವು ನಮ್ಮ ಧರ್ಮಾಚರಣೆಗಳನ್ನ ಮಾಡಬೇಕು ಅಥವಾ ಹೇಗೆ ಸಾಧ್ಯ ಆಗತ್ತೆ. ತುಂಬಾ ಕಟ್ಟುನಿಟ್ಟಾಗಿ ಮಾತಾಡ್ಬೇಕಂತಂದ್ರೆ ಎರಡು, ಒಂದು ಆ ಕಡೆ ಒಂದು ದೋಣಿ, ಈ ಕಡೆ ಒಂದು ದೋಣಿ, ಎರಡರ ಮೇಲೂ ಒಟ್ಟಿಗೆ ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅನಿವಾರ್ಯತೆಯಿಂದ ಬಂದಾಗ ಮಾತ್ರ ಸ್ತ್ರೀಯರು ಕೆಲಸಕ್ಕೆ ಹೋಗ್ಬೇಕು, ಮನೆಯಿಂದ ಹೊರಗೆ ಹೋಗಿ ಕೆಲಸ ಮಾಡಬೇಕು. ಆ ರೀತಿ ಆದಾಗ ಹೊರಗಡೆ ಹೋಗಿ ಸುಮಾರು ಅದರಲ್ಲಿ ಲೋಪದೋಷಗಳು ಖಂಡಿತವಾಗಿಯೂ ಆಗೇ ಆಗ್ತದೆ. ಅದಕ್ಕೆ ದಾಸರು ಹೇಳಿದ್ದಾರೆ, ಇವ್ರು ಹೇಳಿದಾಗೆ ಸುಲಭ ಪೂಜೆಯ ಮಾಡಿ, ತೀರ್ಥಯಾತ್ರೆಗಳು ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ, ಏನೋ ಅನಿವಾರ್ಯ, ತಿರುಗಾಡಿದನು ಇದೆ ಹರಿಗೆ ಪ್ರದಕ್ಷಿಣೆ, ಎಲ್ಲೂ ಏನು ಕೆಲಸ ಸಂದರ್ಭ ಸಾಧ್ಯ ಇಲ್ಲ. ಅದ್ರಲ್ಲೇ ಇರೋದ್ರಲ್ಲಿ ಅದೇ ಹೇಳಿ ಎಲ್ಲರೂ ಹೇಳಿದ ಹಾಗೆ ನಮಗೆ ಕೊಟ್ಟದ್ದಂತ ಕೆಲವು ಮಾರ್ಗಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಇಟ್ಟುಕೊಂಡು ನಮ್ಮ ಸಾಧನೆ ನಾವು ಮಾಡ್ಕೋಬೇಕು. ಇಲ್ಲಿ ತುಂಬಾ ಮುಖ್ಯವಾದ ವಿಷಯ ಒಂದು ಹೇಳ್ಬೇಕಂತ ನಾನು ಇಷ್ಟಪಡ್ತೀನಿ. ಹೊರಗಡೆ ತಿನ್ನೋದಿಲ್ಲ ಸಾಧಾರಣವಾಗಿ. ಯಾರು ಧರ್ಮಾಚರಣೆ ಇಟ್ಕೊಂಡಿರ್ತಾರೋ ಬೆಳಗ್ಗೆ ಬೇಗ ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ, ತುಂಬಾ ತಡ ಆಗುತ್ತೆ, ಹೊರಗಡೆ ತಿನ್ನೋದು ಇರಲ್ಲ. ಎಷ್ಟೊಂದು ಜನ ಕೇಳ್ತಾರೆ, ಅಯ್ಯೋ ನೀವು ಧರ್ಮಾಚರಣೆ ಏನ್ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ, ನಿಮಗೆ ಶರೀರ ಮಾಧ್ಯಮ ಕಲು ಧರ್ಮ, ಶರೀರನೇ ಸರಿ ಇಲ್ಲ ಅಂತಂದ್ರೆ, ನೀವು ಆರೋಗ್ಯವಾಗಿಲ್ಲ ಅಂತ, ಸಮಯಕ್ಕೆ ಸರಿಯಾಗಿ ಆಹಾರ ಸ್ವೀಕಾರ ಇದೆಲ್ಲ ಮಾಡ್ಲಿಲ್ಲ ಅಂತಂದ್ರೆ ನೀವು ಹೇಗೆ ಧರ್ಮಾಚರಣೆ ಮಾಡ್ತೀರಿ? ನಿಮ್ಗೆ ಹೇಗೆ ಧರ್ಮಾಚರಣೆ ಮಾಡ್ಲಿಕ್ಕೆ ಸಾಧ್ಯ? ಅದ್ರದ್ದು ಉಳಿವಿನ ಪ್ರಶ್ನೆ ಬರ್ತದೆ ಆಮೇಲೆ. ಅಂದ್ರೆ ಮನೆಯಲ್ಲಿ ಸ್ತ್ರೀಯರಲ್ಲೇ ಧರ್ಮ ಉಳಿಲಿಲ್ಲ ಅಂದ್ರೆ ಮನೆಯೊಳಗ ಆ ಸಂಪ್ರದಾಯ ಜೆನೆಟಿಕ್ ಆಗಿ ಅಂದ್ರ ವಂಶ ಪಾರಂಪರಿಕವಾಗಿ ಧರ್ಮ ಉಳಿಯೋದಿಲ್ಲ ಅನ್ನೋದು ಒಂದು ಗಟ್ಟಿಯಾದ ನಿಲುವು, ಸಿದ್ಧವಾದದ್ದು. ಮತ್ತ ಸ್ತ್ರೀಯರಲ್ಲಿ ಧರ್ಮ ಕೆಟ್ರ ನಿಶ್ಚಿತವಾಗಿ ವಂಶದಲ್ಲಿ ಯಾರು ಎಷ್ಟೇ ಧರ್ಮಿಷ್ಠರಿದ್ರು ಅಂತ ಹೇಳ್ತಾರೆ. ಅದು ಹಿಂಗಾಗಿ ಇದು ಹಿಂಗಿದ್ದಾಗ ಅನಿವಾರ್ಯವಾಗಿ ಹೊರಗೆ ಹೋಗ್ಲೇಬೇಕು ಅಂದಾಗ ಹಬ್ಬ ಹರಿದಿನ ಸಂಪ್ರದಾಯ ಆಚರಣೆ ನಾನೇ ಮಾಡ್ಲಿಲ್ಲ ಅಂದ್ರೆ ನನ್ ಮಕ್ಕಳಿಗೆ ಹೆಂಗ್ ಗೊತ್ತಾಗೋದು? ನಾನ್ ಎಂದು ನಮ್ ತಾಯಿ ಮಾಡಿದ್ದೆ ನೋಡಿಲ್ಲಪ್ಪ, ನನ್ಗೇನ್ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಇದರಲ್ಲಿ ಮುಖ್ಯವಾದ ಸಮಸ್ಯೆ ಆಚಾರ್ಯ ಮುಂದೆ ಇಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಕೆಲಸದ ಅನಿವಾರ್ಯತೆಯಿಂದ ಪೋಷಕರು, ಮಕ್ಕಳ ದೃಷ್ಟಿಯಿಂದ ಮಾತಾಡ್ತಿದ್ದೇನೆ, ಪೋಷಕರು ಕೆಲಸಕ್ಕೆ ಹೋಗ್ತಾರೆ ಹೊರಗಡೆ. ಅವರು ಬಂದಾಗ ಕೆಲಸ ಮಕ್ಕಳು ಶಾಲೆಗೆ ಹೋಗಿ ಬಂದಾಗ ಪೋಷಕರು ಮನೇಲಿ ಇರೋದಿಲ್ಲ. ಮಕ್ಕಳಿಗೆ ಏನೋ ಒಂದು ಸಂತೋಷದ ಸಂಗತಿ ಇರ್ಬೋದು, ದುಃಖದ ಏನೋ ಒಂದು ಆ ಪೋಷಕರಲ್ಲಿ ಹೇಳ್ಬೇಕು ಅನ್ನೋ ತವಕ ಇರುತ್ತೆ ಮಕ್ಕಳಿಗೆ. ಅವ್ರು ಕಾಯೋದಿಲ್ಲ, ಮಕ್ಕಳಂತಂದ್ರೆ ಅದೇ ಕಾಯೋದಿಲ್ಲ, ಅವ್ರಿಗೆ ತವಕ ಜಾಸ್ತಿ ಮಕ್ಕಳಿಗೆ. ಈ ಸಮಸ್ಯೆಗೆ ಹೇಗೆ ಪರಿಹಾರ?
ಅಂತ ಒಂದು ನನ್ನ ಪ್ರಶ್ನೆ. ಸರಿ. ಮತ್ತೆ ಹೊರಗಡೆ ತಿನ್ನೋದಿಲ್ಲ, ಈ ಕೆಲಸದ ಸಮಯನೂ ಜಾಸ್ತಿ ಇರುತ್ತೆ, ನಮ್ಮಲ್ಲಿ ದೈಹಿಕವಾಗಿ ಶಕ್ತಿ ಕುಗ್ಗು ಬಿಟ್ರೆ ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದಾ ನಮ್ಮಿಂದ ಅಂತನ್ನೋದು ಮತ್ತೊಂದು ಪ್ರಶ್ನೆ. ನಾನು ಪ್ರಶ್ನೆಗಳನ್ನೇ ಇಟ್ಟು ನಿಮ್ಮಲ್ಲಿ ನನ್ನ ವಿಷಯವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಆಚಾರ್ಯ. ಸರಿ, ಅದು ಎಲ್ಲರ ಪ್ರತಿನಿಧಿಯಾಗಿ. ಹೌದು ಅಷ್ಟೇ. ಈ ರೀತಿಯಾದ ಪ್ರಶ್ನೆಗಳು. ಮತ್ತೆ ಒಂದ್ ನಿಮಿಷ, ನಂಗೆ ಪ್ರಶ್ನೆ ಮರ್ತೋಗುದಕ್ಕಿಂತ ಮುಂಚೆ ಸ್ವಲ್ಪ ವಿಷಯ ಹೇಳ್ಬಿಡ್ತೇನೆ. ಆಯ್ತಾ? ಯಾಕಂದ್ರೆ ಮೇಧಾ ಜೋಶಿ ಅವ್ರದ್ದು ಒಂದು ಪ್ರಶ್ನೆ ಉಳ್ಕೊಂಡಿದೆ ಹಾಗೆ. ಹೌದು. ಒಂದು ಸ್ತ್ರೀಯರು ಉದ್ಯೋಗಕ್ಕೆ ಹೋಗುವುದು ಅನಿವಾರ್ಯವೇ ಅಂತ ಒಂದು ಸಾಮಾನ್ಯವಾದ ಪ್ರಶ್ನೆಗೆ ತಾವೇ ಉತ್ತರಿಸಿದ ಹಾಗೆ ಅನಿವಾರ್ಯವಾದಾಗ ಹೋಗುವುದು ಸರಿ ಅಂತ ಇಷ್ಟು ಉತ್ತರವನ್ನು ಹೇಳಿದ್ದೀರಿ. ಆದ್ರೆ ಈಗ ನಾವೊಂದು ಸ್ಥಿತಿಯಲ್ಲಿ ಈ ಏನು ಪ್ರಶ್ನೆಗಳು ಬರ್ತಾ ಇದ್ದಾವೆ ಅದಕ್ಕೆ ಸ್ತ್ರೀಯರು ಉದ್ಯೋಗಕ್ಕೆ ಹೋಗುವುದು ಬೇಡ ಅಂತ ಉತ್ತರಿಸದೆ ವಿಧಿಯೇ ಇಲ್ಲ. ಏನಂದ್ರೆ ಮಕ್ಕಳಿಗೆ ಮನೆಗೆ ಬಂದಾಗ ಮನೆಯಲ್ಲಿ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಅವರು ಬರುದು 9 ಗಂಟೆಗೆ, ಇವರಿಗೆ ನಿದ್ದೆ ಬರುದು 8 ಗಂಟೆಗೆ. ಯಾವುದೋ ಪಕ್ಕದ ಮನೆಯ ದಾದಿಯೋ ಅಥವಾ ಇನ್ನೊಬ್ಬರೋ ಇವರಿಗೆ ಊಟ ಹಾಕಿ ಇವರು ಮಲ್ಕೊಂಡ್ರು, ತಂದೆ ಯಾರು ಅಮ್ಮ ಯಾರು ಅಂತ ಕೇಳುವಂತ ಪ್ರಸಂಗ ಮಕ್ಕಳಿಗೆ ಬಂತು ಅಂತಾದ್ರೆ ಆ ಮಕ್ಕಳು ಈ ದೇಶದ ಪ್ರಜೆಗಳಾಗಿ ದೇಶಕ್ಕೆ ಎಷ್ಟು ಒಳ್ಳೆ ಕೆಲಸ ಮಾಡ್ಯಾರು ಅಂತ ನಾವು ಊಹಿಸುವುದೇ ಸಾಧ್ಯ ಇಲ್ಲ. ಅಂಥ ಒಳ್ಳೆ ಪ್ರಜೆಗಳು ಬೇಕು ಅಂತಾದ್ರೆ ತಾಯಿಯ ತಂದೆಯ ಕರ್ತವ್ಯ ಬಹಳ ದೊಡ್ಡದಿದೆ. ಅದರಲ್ಲೂ ತಾಯಿಯೇ ಮೊದಲ ದೇವರು ಅಂತಾದದ್ದು ಇದಕ್ಕೋಸ್ಕರ. ಆದ್ರೆ ಒಂದು ಅಂಶ ಏನಾಗ್ತದೆ, ಮಕ್ಕಳಿಗೆ ಈ ಸಮಸ್ಯೆ ಆಗದೆ ಇರಬೇಕಾದ್ರೆ ಮಕ್ಕಳಾಗುವ ತನಕ ಕೆಲಸ ಮಾಡ್ಬೋದು ಅಂತ ಒಂದು ಪ್ರಶ್ನೆ ಬರ್ತದೆ. ಸಾಮಾನ್ಯ ಇವತ್ತಿನ ಸ್ಥಿತಿಯಲ್ಲಿ ಇವತ್ತಿನ ಸ್ತ್ರೀಯರನ್ನು ನಾವು ಪ್ರಶಂಸಿಸಬೇಕು. ವಿವಾಹವಾದ ನಂತರ ಅವರು ಕೆಲಸಕ್ಕೆ, ಯಾಕೆ ಅಷ್ಟು ಓದಿರ್ತಾರೆ, ಇವತ್ತು ಸ್ತ್ರೀಯರು ಅಷ್ಟು ಓದಿರ್ತಾರೆ, ಓದಿದ ಮೇಲೆ ಅದರಿಂದ ದೇಶಕ್ಕೂ ಸ್ವಲ್ಪ ಉಪಯೋಗ ಆಗ್ಲಿ, ದೇಶಕ್ಕೂ ಇನ್ನೊಂದು ಕಂಪನಿಗಾದ್ರೂ ಉಪಯೋಗ ಆಗ್ಲಿ, ಆ ಕಂಪನಿ ಟ್ಯಾಕ್ಸ್ ಕೊಟ್ಟದ್ರಿಂದ ದೇಶಕ್ಕಾದ್ರೂ ಉಪಯೋಗ ಆಗ್ಲಿ, ಈ ದೃಷ್ಟಿಕೋನದಿಂದ ಅವರು ಕೆಲಸ ಮಾಡಿದ್ರೆ ನಾನು ನಿಷೇಧ ಮಾಡುದಿಲ್ಲ. ಯಾಕಂದ್ರೆ ಅವರನ್ನು ಆ ಕೆಲಸಕ್ಕೆ ನಾವು ಕಳಿಸದೇ ಹೋದ್ರೆ ಮನೆಯಲ್ಲಿ ಹೇಗೋ ಅತ್ತೆ ಇದ್ದಾರೆ, ಒಂದು ವ್ಯವಸ್ಥೆ ನಡೀತಾ ಇದೆ, ಅವರು ಕೆಲಸಕ್ಕೆ ಹೋಗೋದ್ರಿಂದ ಅಷ್ಟು ದೇಶಕ್ಕೆ ಉಪಯೋಗ ಆಗ್ತದೆ. ಎರಡನೇದಾಗಿ ಅವರನ್ನು ಮನೆಯಲ್ಲೇ ಕೂಡಿಸಿದ್ರೆ ಅವರು ಟಿವಿಯೋ ಅಥವಾ ಮೊಬೈಲೋ ಹಿಡ್ಕೊಂಡೇ ಕಾಲಹರಣ ಮಾಡಬೇಕಾದ ಪ್ರಸಂಗ ಸಿಟಿಯಲ್ಲಿ ಬರ್ತದೆ. ಇದಕ್ಕಿಂತ ಅವರು ಕಲ್ತದ್ದನ್ನು ಒಂದಿಷ್ಟು ಉಪಯೋಗಿಸುವುದು ಒಳ್ಳೆಯದು. ಆದ್ರೆ ಮಕ್ಕಳಾದ ಮೇಲೆ ಅವರ ಜವಾಬ್ದಾರಿ ಜಾಸ್ತಿ. ಇವತ್ತು ನಾವು ಸಂತೋಷ ಪಡುವ ವಿಷಯ ಏನಿದೆ ಅಂದ್ರೆ, ಸಾಮಾನ್ಯವಾಗಿ ಗರ್ಭಿಣಿಯರಾದಂತಹ ಸಂದರ್ಭದಲ್ಲಿ ಪತಿಯ ಅನುಮತಿಯನ್ನು ಪಡೆದು ಕೆಲಸ ಬಿಟ್ಟು ಮನೆಯಲ್ಲಿ ಕೂಡತಕ್ಕಂಥ ಹೆಣ್ಣು ಮಕ್ಕಳ ಸಂಖ್ಯೆ ಇವತ್ತು ಸಮಾಜದಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಆಮೇಲೆ ಆ ಕೆಲಸಕ್ಕೆ ಎಲ್ಲಿ ಹೋಗ್ತಾರಲ್ಲ ಆ ಕಾರ್ಯಾಲಯಗಳಿಂದನೇ ಮೆಟರ್ನಿಟಿ ಲೀವ್ ಅನ್ನೋ ವ್ಯವಸ್ಥೆ ಎಲ್ಲ ಕೂಡ ಇದೆ. ಹೌದು, ಅದು ಆದ್ರೂ ಕೂಡ ಸಮಸ್ಯೆ ಶಾಲೆಗೆ ಹೋಗ್ಲಿಕ್ಕೆ ಶುರುವಾದ್ಮೇಲೆ ಬರುವ ಸಮಸ್ಯೆಗೆ ಉತ್ತರ ಇಲ್ಲ. ಹೌದು, ಅದಕ್ಕೆ ಅವರು ತಾವು ಮನೆಯ ಕೆಲಸಗಳಲ್ಲೇ ಒಂದು ತೃಪ್ತಿಯನ್ನು ಕಾಣತಕ್ಕಂಥ ಮನಸ್ಥಿತಿಯನ್ನು ಸ್ತ್ರೀಯರು ಅನುಸರಿಸುವಂತಹದ್ದು. ಸ್ತ್ರೀಯರನ್ನು ಬಂಗಾರ ಅಂತ ಕರೆಯುವುದು. ಬಂಗಾರಕ್ಕೂ ಕಂಚಿಗೂ ಸ್ವಲ್ಪ ವ್ಯತ್ಯಾಸ ಏನು ಅಂದ್ರೆ, ಕಂಚು ಒಂದು ಸಲ ಪಾತ್ರೆ ಆದ್ರೆ ಅದನ್ನು ಮತ್ತೆ ಇನ್ನೊಂದು ಬಕೆಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಂಗಾರ ಹಾಗಲ್ಲ, ಇವತ್ತು ಇಲ್ಲಿ ಬೆರಳಿನಲ್ಲಿದ್ದದ್ದು ಕಿವಿಗೆ ಆಗ್ತದೆ ಎಲ್ಲಿ ಬೇಕಾದ್ರೂ. ಆದ್ರಿಂದ ಒಂದು ಗೋತ್ರದಿಂದ ಇನ್ನೊಂದು ಗೋತ್ರಕ್ಕೆ ಪೂರ್ತಿ ಹೊಂದಿಕೊಳ್ಳಬಹುದಾದ ವ್ಯಕ್ತಿತ್ವ ಅದು ಬಂಗಾರದಲ್ಲಿ ಕಾಣಿಸ್ತದೆ. ತಾರಿಣಿ ಅಂತ ಅದಕ್ಕೋಸ್ಕರ ಕರೆಯೋದು. ಆ ನಿಟ್ಟಿನಿಂದ ಸ್ತ್ರೀಯರಲ್ಲಿ ಇಂತಹ ಸ್ವಭಾವ ಏನು ಅಶಿಕ್ಷಿತ ಪಟುತ್ವ ಇದೆ, ಅದು ಈ ಸ್ವರೂಪದಲ್ಲಿ ತಾವು ಒಂದಿಷ್ಟು ಕೆಲಸಗಳನ್ನು ಮಾಡಿದರೂ ಇದಕ್ಕೆ ಪ್ರತಿಬಂಧಕವಾಗದೇ ಇರುವ ರೀತಿಯಲ್ಲಿ, ಮುಖ್ಯವಾಗಿ ನಾನು ಸಹಧರ್ಮಿಣಿಯಾಗಿ ಗೃಹಿಣಿಯಾಗಿದ್ದೇನೆ ಅನ್ನುವ ಭಾವದಲ್ಲಿ, ಅದಕ್ಕೆ ಇದು ತೊಂದರೆ ಆಗ್ತದೆ ಅನ್ನುವ ಭೀತಿ ಕಾಣಿಸಿದ ಹೊತ್ತಿಗೆ ಅದನ್ನು ಬಿಟ್ಟು ಬರುವ ಹಾಗೆ, ಆಮೆಯ ಹಾಗೆ ಇದ್ದ ಹಾಗೆ ಇದ್ರೆ ಅದು ಸರಿಯಾದ ರೀತಿಯ ಸ್ತ್ರೀ ಧರ್ಮ ಅನ್ನೋದು ಅವರು ಒಟ್ಟು ನಿರೂಪಣೆ ಮಾಡಿದ ವಿಷಯ. ತಾವು ಕೇಳಿದ ಒಂದು ಪ್ರಶ್ನೆ, ಸ್ತ್ರೀಯರಿಗೆ ಇಷ್ಟೇಯೋ ಇನ್ನೂ ಎಷ್ಟು ಬೇಕಾದ್ರೂ ಧರ್ಮಾನುಷ್ಠಾನ ಮಾಡಬಹುದು ಅಂತ ತಾವು ಒಂದು ಪ್ರಶ್ನೆ ಕೇಳಿದ್ರಿ. ವಸ್ತುತಃ ಸ್ತ್ರೀಯರಿಗೆ ಎಷ್ಟು ಬೇಕಾದ್ರೂ ಧರ್ಮಾನುಷ್ಠಾನ ಮಾಡುವುದಕ್ಕೆ ಅವಕಾಶಗಳಿದ್ದಾವೆ. ಆದರೆ ಸ್ತ್ರೀಯರು ಮಾಡುವ ಪ್ರಧಾನವಾದ 3 ಪೂಜೆ ಅಂತ ಸ್ಮೃತಿಕಾರರು ಶಂಖಲಿಖಿತರು ಹೇಳುವಂತಹದ್ದು 3 ಪೂಜೆ. ಒಂದು ದೇವ ಪೂಜೆ, ಒಂದು ಗೃಹ ದೇವತಾ ಪೂಜಾ, ಮತ್ತೊಂದು ತುಳಸಿ ಪೂಜಾ, ಮತ್ತೊಂದು ಗೌರಿ ಪೂಜಾ 4ನೇದ್ದು. ಗೌರಿ ಪೂಜಾ ಅಂತ ಹೇಳಿದ್ರೆ ಸುವಾಸಿನ್ಯ ಆರಾಧನೆ ಅಂತ ಅರ್ಥ. ಮನೆಗೆ ಬಂದ ಹೆಣ್ಣು ಮಕ್ಕಳನ್ನು, ಅಕ್ಕಪಕ್ಕದ ಸ್ತ್ರೀಯರನ್ನೆಲ್ಲ ಅವರಲ್ಲಿ ಗೌರಿಯನ್ನು ಕಂಡು ಅವರಿಗೆ ಒಂದು ಅರಿಶಿಣ ಕುಂಕುಮ ಮಂಗಲ ದ್ರವ್ಯಗಳನ್ನು ಕೊಟ್ಟು ಪೂಜಿಸುವುದು. ಅವರು ಹೆಣ್ಣು ಮಕ್ಕಳೇ ಬರಲಿಲ್ಲ ಅಂದ್ರೆ ಪೆಟ್ಟಿಗೆಯಲ್ಲಿ ಪೂಜೆ ಮಾಡೋದು. ನಿಜವಾಗಿ ವಿಧಾನ ಇರುವುದು ಸ್ತ್ರೀಯರಲ್ಲಿ, ಸ್ತ್ರೀಯರು ಪೂಜೆ ಮಾಡತಕ್ಕಂಥ ವಿಧಾನ ಅದಕ್ಕೆ ಗೌರಿ ಪೂಜಾ ಅಂತ. ಇದು ಸ್ತ್ರೀಯರು ಮಾಡಬೇಕಾದ್ದು. ಅದೇ ಪುರುಷರಲ್ಲಿ ಅವರು ಪೂಜೆ ಮಾಡಬೇಕಾದ್ರೆ ಸಪತಿಗಳಾಗಿಯೇ ಮಾಡಬೇಕು. ಪತಿಯ ಜೊತೆಗೇ ನಿಂತುಕೊಂಡು ಪುರುಷರಲ್ಲಿ ಭಗವಂತರನ್ನ ಆರಾಧಿಸಬೇಕೇ ಹೊರತು ಸುವಾಸಿನ್ಯ ಆರಾಧನೆಗೆ ಅವರೇ ಕರ್ತೃಗಳು, ಅವರೇ ಪುರೋಹಿತರು, ಅವರೇ ಕರ್ತೃಗಳು ಹೀಗೆ ಸ್ವರೂಪದಲ್ಲಿ ಪೂಜೆಯನ್ನ. ಇದು ಗೌರಿ ಪೂಜಾ. ಅವರು ಮಾಡ್ತಕ್ಕಂಥ ದೇವ ಪೂಜಾ ಅಂದ್ರೆ ದೇವತಾ ದೀಪವನ್ನು ಸರಿಯಾಗಿ ಇಟ್ಟುಕೊಳ್ಳುವುದು.
ಅದರಲ್ಲಿರುವ ಕರಿ ತೆಗೆದು ಹಾ. ಶುದ್ಧವಾಗಿ ಅದರಲ್ಲಿ ಯಾವ್ಯಾವುದೋ ಪಾಮ್ ಆಯಿಲ್ ಹಾಕದೆ ಪರಿಶುದ್ಧವಾದ ಎಳ್ಳೆಣ್ಣೆಯನ್ನು ಹಾಕಿ ದೇವರ ದೀಪವನ್ನು ಹಚ್ಚುವಂತಹದ್ದು ಅವರು ಮಾಡ್ತಕ್ಕಂತಹ ದೀಪ ಪ್ರಜ್ವಾಲನ, ಅದೇ ಅವರ ದೇವರ ಪೂಜೆ. ಗೃಹಲಕ್ಷ್ಮೀ ಪೂಜಾ ಅಂತ ಹೇಳಿದ್ರೆ ಹೊಸ್ತಿಲು ಪೂಜಾ. ಇಡೀ ಗೃಹ ದೇವತೆ, ಮನೆ ಅನ್ನುವುದನ್ನು ಒಂದು ದೇವತಾ ಸ್ವರೂಪ ಅಂತ ಪರಿಕಲ್ಪಿಸಿಕೊಂಡು ಒಂದು ಹೊಸ್ತಿಲಿನಲ್ಲಿ ದೀಪವನ್ನಿಟ್ಟೋ ರಂಗವಲ್ಲಿಯನ್ನು ಹಾಕಿಯೋ ಮಂಗಳ ದ್ರವ್ಯಗಳನ್ನಿಟ್ಟೋ ಮಾಡತಕ್ಕಂತಹ ಹ್ರೀಂಕಾರ ಸ್ವರೂಪಿಣಿಯನ್ನು ಚಿಂತನೆ ಮಾಡಿಕೊಂಡು ಮಾಡತಕ್ಕಂತಹ ಪೂಜಾ, ಇದು ಗೃಹ ದೇವತಾ ಪೂಜಾ ಅಂತ ಅವರ ಪೂಜೆ. ಮತ್ತೊಂದು ತುಳಸಿ ಪೂಜಾ, ಈಗಾಗಲೇ ಅದರ ವಿವರಣೆ ಬಂದಿದೆ. ಯಾಕಂದ್ರೆ ತುಳಸಿ ಆಯುರ್ವೇದದ ಶಕ್ತಿ, ಅದನ್ನಲ್ಲಿ ಸರಿಯಾಗಿರುವ ಹಾಗೆ ನೋಡಿಕೊಂಡ್ರೆ ಆ ಪ್ರದೇಶದಲ್ಲಿ ಕರೋನಾ ವೈರಸ್ ಕೂಡ ಬರುವುದಿಲ್ಲ. ಹೌದು. ಅದು ಆಯುರ್ವೇದದ ಒಂದು ಶಕ್ತಿ. ಹ್ಮ್. ಅದು ಮನೆಗೆ ಒಂದು ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು, ಅದು ಸ್ತ್ರೀಯರಿಗೆ ಪ್ರಮುಖವಾದದ್ದು. ಇವಿಷ್ಟು ಪೂಜೆಗಳನ್ನು ಬಿಟ್ಟು ಇನ್ನು ತನ್ನ ಗೃಹಿಣಿ ಧರ್ಮಕ್ಕೆ ಪ್ರತಿಬಂಧಕವಾಗದೇ ಇರುವ ಹಾಗೆ ಅದೆಷ್ಟು ಪೂಜೆಗಳನ್ನು ಮಾಡಬಹುದು. ಆದರೆ ಅದು ಸೋಮವಾರ ವ್ರತವೋ, ಮಂಗಳವಾರ ವ್ರತವೋ, ಬುಧವಾರ ವ್ರತವೋ, ಇದನ್ನ ಎಷ್ಟೊಂದು ಬೇಕಾದ್ರೂ ಸೇರಿಸಿಕೊಳ್ಬಹುದು. ಆದರೆ ಪ್ರಮುಖ ಶ್ರೀಮನ್ ಮಧ್ವಾಚಾರ್ಯರು ವೈಷ್ಣವ ಧರ್ಮದ ಮೂಲ ಅಡಿಗಲ್ಲು ಅಂತ ನಿರೂಪಣೆ ಮಾಡಿರುವಂತಹದ್ದು ಹರಿವಾಸರ ವ್ರತ. ಎಲ್ಲ ವ್ರತಗಳು ಹರಿವಾಸರ ವ್ರತದ ಹಿಂದೆ ಅಂತ ದಾಸರು ಹೇಳಿದ ಹಾಗೆ ಆ ಒಂದು ವ್ರತ ಇದ್ದು ಅದರ ಜೊತೆಗೆ ಎಷ್ಟು ವ್ರತಗಳನ್ನು ಜೋಡಿಸಿಕೊಳ್ಬಹುದು. ಆದ್ರೆ ಮಾಡಲೇಬೇಕಾದ ಅನಿವಾರ್ಯತೆ ಇಲ್ಲ. ಅದನ್ನು ಪತ್ಯನುಮತಿ ಅನ್ನೋದು ಬಹಳ ಮುಖ್ಯ. ಅವರ ಅನುಮತಿ ಕೆಲವೊಂದು ಸಂದರ್ಭದಲ್ಲಿ ಸಿಗದೆ ಹೋದಾಗ್ಲೂ ಹರಿವಾಸರ ವ್ರತ ಮಾಡಬೇಕು ಅಂತ ಒತ್ತಿ ಹೇಳಿದ. ಏಕಾದಶಿ ಮಾತ್ರ ಮಾಡಲೇಬೇಕು ಅಂತ. ಉಳಿದ ವ್ರತಗಳನ್ನಾಗಬೇಕಾದ್ರೆ ಅವರ ಅನುಮತಿಯನ್ನು ಪಡೆದು ನಡೆಸಬೇಕು ಅನ್ನೋದು ತಮ್ಗೆ ಗೊತ್ತಿರತಕ್ಕಂತ ವಿಷಯ. ಒಟ್ಟು ನಮ್ಮ ಕಾಲಾವಧಿ ಮೀರಿದೆ ಅಂತ ಅಲ್ಲಿಂದ ಸೂಚನೆ ಬರ್ತಾ ಇದೆ. ಆ ನಿಟ್ಟಿನಿಂದ ಒಟ್ಟಿನಲ್ಲಿ 4 ಜನ ಉತ್ತಮವಾದ ಮಾತುಗಳನ್ನು ಹೇಳಿದ್ರು. ಈಗ ಸ್ತ್ರೀಯರಿಗೆ ಎಷ್ಟರ ಮಟ್ಟಕ್ಕೆ ಒಂದು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತಿನ ದಿವಸ ನಿಮ್ಮಂತ ವಿದ್ವಾಂಸರ ಜೊತೆ ಕೂತು ಮಾತಾಡುವಂತಹ ಒಂದು ಯೋಗ ಸಿಕ್ಕಿದೆ. ನಮ್ಮ ಏನಂತಾರೆ, ನಮ್ಮ ಒಂದು ಈ ಸ್ಥಾನಮಾನ ಇದರಿಂದ ಬಹಳ ಎತ್ತರ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿಕ್ಕೆ ನಾನು ಅನ್ಕೊಳ್ಳೋದೇನಂದ್ರೆ, ಅವ್ರ ಜೊತೆ ಕೂತ್ ಮಾತು ಅನ್ನೋದಕ್ಕಿಂತ ನಮಗೆ ಅವರಿಂದ ಯೋಗ್ಯತೆ ಇಲ್ಲ. ಉಪದೇಶ ನಾವು ತಗೊಳ್ತಾ ಇದೀವಿ ಅಂತ ನನ್ನ ಚಿಂತನೆ. ಬಹಳ ಚಂದ. ನಿಮ್ಮಂತೂ ಮಾತಾಡ್ಲಿಕ್ಕೆ ಬಿಟ್ಟಿತ್ತು ಅಂತಾದ್ರೆ ಮಾತೇ ಇರುತ್ತಾವು. ವಿಶೇಷವಾಗಿ ವಿಶೇಷ ವಿಷಯ ಏನಂದ್ರೆ, ಇದರ ಮೂಲ ಉದ್ದೇಶ ಸ್ತ್ರೀ ಧರ್ಮದ ಬಗ್ಗೆ ಸ್ತ್ರೀಯರು ಆಡಿದರೆ ಜನಕ್ಕೆ ಎಷ್ಟು ಮುಡ್ತದೋ, ಪುರುಷರು ಮಾತಾಡಿದ್ರೆ ಅವ್ರು ಏನಿದ್ರು ಅವರದನ್ನೇ ಹೇಳ್ತಾರೆ ಅಂತ ಈ ಭಾವನೆ ಬರುತ್ತೆ. ಅದನ್ನು ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥ ಸ್ತ್ರೀಯರ ಮೂಲಕ ಮನಃಪೂರ್ವಕವಾಗಿ ಮಾತು ಬಂದಾಗ, ಈ ಪುರುಷರು ಮಾತಾಡುವಾಗ ಬುದ್ಧಿಯಿಂದ ಮಾತಾಡ್ತಾರೆ, ಸ್ತ್ರೀಯರು ಮಾತಾಡುವಾಗ ಮನಸ್ಸಿನಿಂದ ಮಾತಾಡ್ತಾರೆ ಅಂತ ಒಂದು ವಿಧಿ. ಅದರಿಂದ ಈಗ ಮಗು ಶಾಲೆಯಿಂದ ಬಂದ್ರೆ ಅಪ್ಪ ಕೂಡ್ಲೆ ಹಿಡ್ಕೊಂಡು ಕೇಳ್ತಾನೆ, ಏನ್ ಮಗು ಸರಿಯಾಗಿ ಪಾಠ ಮಾಡ್ತಾ ಇದ್ದಾರಾ ಅಂತ ಕೇಳ್ತಾನೆ. ಕಾರಣ ಏನು ಅಂದ್ರೆ, ನಾನು ತಿಂಗಳಿಗೆ 3,000 ಕೊಡ್ತಾ ಇದ್ದೇನೆ, ಮಾಡುದವರ ಕರ್ಮ. ಇದು ಬುದ್ಧಿಯಿಂದ ಬಂದ ಮಾತು. ಅದೇ ಅಮ್ಮನ ಹತ್ರ ಬಂದ್ರೆ, ಮಗು ಹಸಿವಾಗ್ತಾ ಇದೆಯಾ ಅಂತ ಹಿಡ್ಕೊಂಡು ಅಡಿಗೆ ಮನೆ ಕರ್ಕೊಂಡು ಹೋಗ್ತಾಳೆ. ಅದು ಮನಸ್ಸಿನಿಂದ ಬಂದ ಮಾತು. ಆ ದೃಷ್ಟಿಯಿಂದ ಇಂಥ ಕಾರ್ಯ ಯೋಜನೆಯನ್ನು ಮಾಡಿದ್ದಾರೆ. ತಮ್ಮ ಮಾತುಗಳನ್ನು ಕೇಳಿ ನಮಗೂ ಸಂತೋಷ ಆಗಿದೆ. ದೇವರು ಸರ್ವರಿಗೂ ಶ್ರೇಯಸ್ಸನ್ನು ಮಾಡಲಿ.